ಬಿಸಿ ತುಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಕೈ ದಳ ನಾಯಕರ ಕಿತ್ತಾಟ ದೋಸ್ತಿಗೆ ತರುತ್ತಾ ಕೂತು ಮೈತ್ರಿ ಮಾಡಲು ಹೋಗಿ ಜೆಡಿಎಸ್ಗೆ ಬಿತ್ತ ಬರೆ, ಹಲ್ಲು ಕಚ್ಚಿ ಸರ್ಕಾರ ನಡೆಸಲು ಸಿಎಂ ನಿರ್ಧರಿಸಿದ್ದೇಕೆ? ಇದು ಇವತ್ತಿನ ವಿಶೇಷ ಬಿಸಿ ತುಪ್ಪ. ಅಧಿಕಾರ ಸಿಕ್ಕಾಗ ಅದು ತುಪ್ಪದ ರೀತಿಯಲ್ಲಿನೇ ಭಾಸವಾಗುತ್ತೆ, ಆದರೆ ಅದು ನಿಧಾನಕ್ಕೆ ಬಿಸಿ ಇರ್ತಾ ಹೋದಂತೆಯೇ ಆ ಬಿಸಿ ತುಪ್ಪವನ್ನ ನುಂಗಬೇಕು. ಅದರಲ್ಲಿ ವಿಶೇಷವಾಗಿ ಯಾವಾಗ ಇದು ಮೈತ್ರಿ ಸರ್ಕಾರಗಳಿರ್ತಾವಲ್ಲ ಆ ಸಮಯದಲ್ಲಿ ಅದು ಬಿಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ನುಂಗಬೇಕು, ಉಗುಳಬೇಕು, ಏನ್ ಮಾಡಬೇಕು ಒಂದು ಗೊತ್ತಾಗದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಬಹುಶಃ ಈಗ ಆ ಸ್ಥಿತಿಯ ಕಡೆಗೆ ಕುಮಾರಸ್ವಾಮಿ ಅವರು ಕೂಡ ಬಂದಂತಿದೆ. ನಿನ್ನೆ ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತನಾಡಿರುವಂತಹ ಸಮಯದಲ್ಲಿ ಅಲ್ಲಿರುವಂತಹ ಇನ್ಸೈಡ್ ಸುದ್ದಿಯ ಪ್ರಕಾರ ಸಿಎಂ ಏನೇನು ಮಾತನಾಡಿದ್ರು ಅನ್ನುವಂಥ ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲಿಗೆ ಆ ರಿಪೋರ್ಟ್ ಅನ್ನು ನೋಡೋಣ. ಹಲ್ಲು ಕಚ್ಚಿ ಸರ್ಕಾರ ನಡೆಸಿಕೊಂಡು ಹೋಗ್ತೀನಿ, ಶಾಸಕರ ಮುಂದೆ ಅಳಲು ತೋಡಿಕೊಂಡ ಸಿಎಂ. ಎಸ್, ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಅಸಮಾಧಾನ ಹೊಗೆಯಾಡುತ್ತಿರುವುದು ಈಗಾಗಲೇ ಬಹಿರಂಗವಾಗಿದೆ. ಒಂದೆಡೆ ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ ಗರಂ ಆಗಿಯೇ ಕಾಂಗ್ರೆಸ್ ಪಕ್ಷದ ವಿರುದ್ಧ ದೋಸ್ತಿ ಅಂತಲೂ ನೋಡದೆ ಕಿಡಿಕಾರುತ್ತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರಿಂದಲೂ ಅಷ್ಟೇ ತೀವ್ರ ಸ್ವರೂಪದಲ್ಲಿ ತಿರುಗೇಟು ಬರುತ್ತಿದೆ. ಹೊರಗೆ ಇಷ್ಟು ಸದ್ದಾಗಬೇಕಿದ್ರೆ ಒಳಗೆ ಇನ್ನೇನೆಲ್ಲ ನಡೀತಿರ್ಬೇಕಲ್ವಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ನಾವು ನಿಮಗೆ ಇವತ್ತು ತೋರಿಸ್ತಿರೋದು ಪಕ್ಷದ ಒಳಗೆ ನಡೆಯುತ್ತಿರೋ ಮಾತುಕತೆಗಳ ವಿಚಾರ. ನಮ್ ಸರ್ಕಾರ ಇದ್ರೂ ನಮ್ ಕೆಲ್ಸಾನೇ ಆಗ್ತಿಲ್ಲ. ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಅಳಲು. ನಿಗಮ ಮಂಡಳಿ ಸೇರಿದಂತೆ ಪಕ್ಷದ ಶಾಸಕರಿಗೆ ಅಧಿಕಾರ ಹಂಚಿಕೆ ಮಾಡುವ ನಿಟ್ಟಿನಲ್ಲಿ ಜೆಡಿಎಸ್ನ ಶಾಸಕಾಂಗ ಪಕ್ಷದ ಸಭೆ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ನಡೆದಿತ್ತು. ಸಭೆಯಲ್ಲಿ ಭಾಗಿಯಾಗಿದ್ದ ತೆನೆ ಹೊತ್ತ ಮಹಿಳೆಯ ಪಕ್ಷದ ಶಾಸಕರು ತಮ್ಮ ನೋವು ತೋಡಿಕೊಂಡ್ರು. ನಮ್ ಸರ್ಕಾರ ಅಧಿಕಾರಕ್ಕೆ ಬಂದು 7 ತಿಂಗಳಾಗಿದೆ, ಆದ್ರೆ ನಮ್ಗೆ ಇನ್ನು ನಮ್ ಪಕ್ಷದ ಸರ್ಕಾರ ಇದೆ ಅಂತಲೇ ಅನ್ನಿಸ್ತಿಲ್ಲ. ಅದರಲ್ಲೂ ನಾವು ಹೇಳಿದ ಅಧಿಕಾರಿಗಳ ವರ್ಗಾವಣೆ ಕೂಡ ಸರಿಯಾಗಿ ಆಗ್ತಿಲ್ಲ. ಇತ್ತ ನಮ್ ಕ್ಷೇತ್ರಗಳ ಕೆಲಸ ಕೂಡ ಆಗ್ತಾ ಇಲ್ಲ. ಹೀಗೆ ಶಾಸಕರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಯಾವಾಗ ಶಾಸಕರು ಹೀಗೆ ಮಾತಾಡೋದಿಕ್ಕೆ ಶುರು ಮಾಡಿದ್ರು ಆಗ ಮಧ್ಯಪ್ರವೇಶಿಸಿದ ಸಿಎಂ ಕುಮಾರಸ್ವಾಮಿ ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ ಎನ್ನಲಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕುಮಾರಸ್ವಾಮಿ ಮಾತು ಹೀಗೆ ಸಾಗಿತು. ರಾಜ್ಯದ ಅಭಿವೃದ್ಧಿ ಮತ್ತು ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಎಲ್ಲವನ್ನ ಸಹಿಸಿಕೊಂಡು ಹೋಗ್ತಾ ಇದ್ದೀನಿ. ನಾನು ಅನುಭವಿಸುತ್ತಿರೋ ಪಾಡು ನನಗೆ ಗುಪ್ಪಿ ಹೋಗಲಿ. PDO ವರ್ಗಾವಣೆವರೆಗೂ ಕಾಂಗ್ರೆಸ್ ನಾಯಕರು ಹೇಳಿದ್ದನ್ನು ಕೇಳಬೇಕಾಗುತ್ತದೆ. ಕಾಂಗ್ರೆಸ್ನ ಹಿರಿಯ ನಾಯಕರ ಅಣತಿಯಂತೆ ನಾನು ನಡೆದುಕೊಳ್ತಿದ್ದೇನೆ. ಸ್ವತಂತ್ರವಾಗಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ನನ್ನ ಕೈ ಕಟ್ಟಿ ಹಾಕಲಾಗಿದೆ. ಲೋಕಸಭಾ ಚುನಾವಣೆ ತನಕ ಹಲ್ಲಿ ಕಚ್ಚಿ ಸರ್ಕಾರ ನಡೆಸಿಕೊಂಡು ಹೋಗ್ತೇನೆ. ಸಾಕಷ್ಟು ಜವಾಬ್ದಾರಿ ನನ್ನ ಮೇಲಿದೆ ಮತ್ತು ರಾಜ್ಯದ ರೈತರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಹೀಗಾಗಿ ಎಲ್ಲವನ್ನ ಸಹಿಸಿಕೊಂಡು ಹೋಗಬೇಕಿದೆ. ಹೀಗಂತ ಸಿಎಂ ಕುಮಾರಸ್ವಾಮಿ ತಾವಿರುವ ಸ್ಥಿತಿಯನ್ನ ಶಾಸಕರ ಮುಂದೆ ಬಿಚ್ಚಿಟ್ಟಿದ್ದಾರಂತೆ. ಖುದ್ದು ದೇವೇಗೌಡರೇ ಇದನ್ನ ಒಪ್ಪಿಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ರೇವಣ್ಣ ಕೂಡ ಲೋಕಸಭಾ ಚುನಾವಣೆವರೆಗೆ ಬಹಿರಂಗವಾಗಿ ಕಾಂಗ್ರೆಸ್ ವಿರುದ್ಧ ಯಾವುದೇ ಟೀಕೆ ಮಾಡಲ್ಲ ಅಂತ ಒಪ್ಪಿಕೊಂಡಿದ್ದಾರಂತೆ. ಒಬ್ಬ ಮುಖ್ಯಮಂತ್ರಿ ಮೈತ್ರಿ ಸರ್ಕಾರ ನಡೆಸ್ಕೊಂಡು ಹೋಗಬೇಕಾದ್ರೆ ಅವ್ರಿಗಿರೋ ನೋವುಗಳ ಇಲ್ಲಿ ನಮ್ಮ ಪಕ್ಷದ ನಮ್ಮ ಶಾಸಕರು ಕೆಲವು ತೊಂದರೆಗಳನ್ನು ಹೇಳಿದಾಗ ಎಲ್ಲ ಇರುತ್ತೆ, ನೀವೆಲ್ಲ ಇದನ್ನು ಸುಧಾರಿಸ್ಕೊಂಡೇ ಹೋಗಬೇಕು, ಪತ್ರಿಕೆ ಯಾರು ಹೋಗಬಾರ್ದು, ಒಬ್ರಿಗೊಬ್ರಿಗೆ ಪರಸ್ಪರವಾಗಿ ಗತಿಯಾಗಿ ಹೇಳೋದು. ಅದು ರೇವಣ್ಣವ್ರ ಮೇಲೆ ಭಾಳ ಹೇಳಿಬಿಡ್ತಾರೆ. ಏನಿಲ್ಲ ಅವ್ರು ಏನು ಹೇಳಿದ್ರು ಅಂದರೆ ಪಾರ್ಲಿಮೆಂಟ್ ಚುನಾವಣೆವರೆಗೂ ಯಾವುದೇ ರೀತಿ ಉಸಿರಾಡದೇನೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಅವರು ಸಭೆಯಲ್ಲಿ ಎಲ್ಲರನ್ನು ಒಪ್ಪಿಸ್ಬಿಟ್ಟಿದ್ದಾರೆ.
ಅಲ್ಲಿಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಬಹಿರಂಗವಾಗಿ ನಡೆಯುತ್ತಿರೋ ಗುದ್ದಾಟಕ್ಕೆ ಪೂರಕವಾಗಿ ಆಂತರಿಕವಾಗಿ ಪಕ್ಷದ ನಾಯಕರ ನಡುವೆ ವೈಮನಸ್ಯ ಬೆಳೆಯುತ್ತಿರುವುದು ಸ್ಪಷ್ಟವಾಗುತ್ತಿದೆ. ಯಾಕಂದ್ರೆ ಕಳೆದ 10 ದಿನಗಳ ಅವಧಿಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರ ನಡುವೆ ಬಹಳ ಜೋರಾಗಿ ಟಾಪ್ ಫೈಟ್ ನಡೆದಿದೆ. ಅದನ್ನ ನಿಮಗೆ ಮತ್ತೊಮ್ಮೆ ತೋರಿಸ್ತೀವಿ ನೋಡಿ. ಸ್ವಾಮಿ ಅವ್ರೇನಂದ್ರೆ ಈಗ ಸರಿನೋ ತಪ್ಪು ಕುಂತಾವತ್ತು ಮುಖ್ಯಮಂತ್ರಿ ಮಾಡ್ಯಾರ. ಮುಖ್ಯಮಂತ್ರಿ ಮಾಡಿದಾಗ ನಾಡಿನ ಜನತೆಗೆ ತಪ್ಪು ತಿಳಿಯೋಕ್ಕಾಗಬಾರ್ದು, ಅದಕ್ಕೆ ಎಲ್ಲದಕ್ಕೂ ಹೊಂದ್ಕೊಳ್ಳುವಂತ ಇದನ್ನ ಮಾಡಾಕ್ತಾರೆ ಕುಮಾರಸ್ವಾಮಿ. ಆಯ್ತು, ಇವತ್ತು ನೋಡು ನಾಳೆ ಸುಧಾರಣೆ ಆಗ್ಬೋದು ಅನ್ನೋದು ಮಾಡಾಕ್ತಾರೆ. ಅವ್ರಿಗೆ ಕೆಲಸನ ಮಾಡಕ್ ಕೊಡಲ್ಲ ಇವರು. ಅದಕ್ಕೆ ಅವ್ರಿಗೂ ನಡೆಸಬೇಕೋ ನಡೆಸಬಾರ್ದು ಅನ್ನೋದು ಸಿದ್ದರಾಮಯ್ಯ ಅವ್ರಿಗೆ ನನಗನಿಸಿದ ಮಟ್ಟಿಗೆ ಸರ್ಕಾರ ನಡೆಸಬಾರ್ದು ಅನ್ನೋದು ತಲೆಯಾಗಿರ್ಬೇಕು ಅವ್ರಿಗೆ. ಅದಕ್ಕೆ ಅವ್ರ ಮುಂದೆ ಏನೇನು ವಿಚಾರ ಮಾಡಿರ್ಬೋದು, ಅದಕ್ಕೆ ಹಿಂಗೆ ಮಾಡಾಕ್ತಾರೆ. ಅದಕ್ಕೆ ದೇವೇಗೌಡರು ಏನು ತಗೊಂಡು ಅದನ್ನು ಫಾರ್ಮ್ ಆಗಿ ತಗೊಂಡು ಸ್ಪಷ್ಟವಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ ಅವತ್ತೇನು ಮಾಡೋದು ನಡೆದ್ರೆ ನಡಿಬೇಕು, ಇಲ್ಲಂದ್ರೆ ಸರ್ಕಾರ ನಡೆಸೋ ಅವಶ್ಯಕತೆ ಇಲ್ಲ ಅಂತ ನಾವು ತಡೀರಿ ಹೇಳ್ತೀನಿ. ಆ ಸೆಂಟ್ ನಡ್ಸಕ್ಕೆ ಹೋಗಿ ಕಾಂಗ್ರೆಸ್ನವರೇ ಅವತಾರು ಒಂದಿನ 7 ತಿನ್ನೋ ಕಾಲ ಬರುತ್ತೆ ಅಷ್ಟೇ. ಈ ದಿನ ಬೆಳಗ್ಗೆ ಸಾಯಂಕಾಲ ಈ ಥರ ಟಿವಿಲಿ ನಾವೇನು ಹೆದರಿಕೊಂಡು ಓಡೋಯ್ತೇನೆ ಅಂತ ತಿಳ್ಕೊಬೇಡಿ. ನಾನೇನು ಈ ಮಂತ್ರಿಗಿರಿಗೆ ಇಟ್ಕೊಂಡು ಕೂತಾನಲ್ಲ, ನಾನು ತಲೆ ಕೇಳ್ಕೊಂಡು ಹೇಳದಿದ್ರೆ ನೇರವಾಗಿ ಹೇಳ್ಬೇಕು. ಏನಾದ್ರು ರೇವಣ್ಣವ್ರದ್ದು ಯಾವ್ದಾದ್ರು ಇಲಾಖೆಯಲ್ಲಿ ಹಸ್ತಕ್ಷೇಪ, ನನ್ನ ಸಂಬಂಧ, ನನ್ನ ಇಲಾಖೆ ಇಲಾಖೆಗೆ ಯಾರು? ನಾನು KRDL ಚೇರ್ಮನ್, ನನ್ನ ಇಲಾಖೆ ಚೇರ್ಮನ್ ಇದೆ, ನಮ್ದು ಕೊಡೋಕೆ ಪ್ರಾವಿಷನ್ ಇಲ್ಲ. ಬಹಿರಂಗವಾಗಿ ಆ ರೀತಿ ಚರ್ಚೆ ಮಾಡಕ್ ಹೋಗ್ಬಾರ್ದು, ಅದೆಲ್ಲ ಒಳ್ಳೇದಲ್ಲ. ಅವರು ಕೂಡ ಅದನ್ನ ಮಾತಾಡಬಾರ್ದು. ಯಾಕಂತ ಹೇಳಿದ್ರೆ ಇವೆಲ್ಲ ಕೂಡ ಕೂತು ತೀರ್ಮಾನ ಆಗಿರ್ತಕ್ಕಂಥದ್ದು, ಅವರ ಪಕ್ಷದ ಮುಖಂಡಗಳೇ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಯಾವ ಡಿಪಾರ್ಟ್ಮೆಂಟ್ ನಮಗೆ ಬರಬೇಕು, ಯಾವ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೋಗ್ಬೇಕು ಅಂತ, ಯಾವ ಬೋರ್ಡ್ ನಮಗೆ ಬರಬೇಕು, ಯಾವ ಬೋರ್ಡ್ ಅವ್ರಿಗೆ ಹೋಗ್ಬೇಕು ಅಂತ. ಸೊ ಆ ಲೆವೆಲ್ ತೀರ್ಮಾನ ಆಗಿದೆ ಅಷ್ಟೇ. ಅದು ಆ ರೀತಿ ಮಾಡಕ್ ಹೋಗ್ಬಾರ್ದು ಅವರು. ನನ್ನ ಸಲಹೆ ಅವ್ರಿಗೆ ದಯವಿಟ್ಟು ಈ ತರ ಬಹಿರಂಗವಾಗಿ ಎಡಗೇಳಿ ಕೊಡೋಕೆ ಹೋಗ್ಬೇಡಿ. ನಾನು ಇಂಥ ನಿಗಮ ಮಂಡಳಿ ಮಾಡಿ ಅಂತ ಯಾರ ಹತ್ರ ಅರ್ಜಿ ಹಾಕಕ್ಕೆ ಹೋಗಿಲ್ಲ. ನನ್ನ ಇಲಾಖೆ ಸಂಬಂಧಪಟ್ಟದ್ದು ಏನಿದ್ರೆ ನಾನು ಇದು ಮಾಡ್ತೀನಿ. ನನಗೇನು ಅವ್ರೇನು ಹೇಳೋಂಥ ಅವಶ್ಯಕತೆ ಏನಿಲ್ಲ. ಈಗ ನಾನೇನು ಇಂಥ ನಿಗಮ ಮಂಡಳಿ ಮಾಡಿ ಅಂತ ಏನಾದ್ರು ಕೇಳಕ್ಕೆ ಹೋಗಿದ್ದೀನ? ನನ್ಗೆ ಎಚ್ಚರಿಕೆ ಕೊಡೋರಿದ್ದಾರೆ, ದೇವೇಗೌಡರಿದ್ದಾರೆ, ಕುಮಾರಣ್ಣರಿದ್ದಾರೆ, ನಮ್ಮ ನಾಯಕರು. ಹೀಗೆ ಒಂದೆಡೆ ನಾಯಕರ ನಡುವೆ ಇಂತಹ ಟಾಕ್ ಫೈಟ್ ನಡೆಯುತ್ತಿದ್ರೆ, ಕಾಂಗ್ರೆಸ್ನ ಕಂಡೀಷನ್ಗಳನ್ನ ನೋಡಿ ದೇವೇಗೌಡರು ಪಕ್ಷದ ಸಭೆಯೊಂದರಲ್ಲಿ ಕುಮಾರಸ್ವಾಮಿ ಸ್ಥಿತಿಯ ಬಗ್ಗೆ ಭಾವುಕರಾಗಿ ಕಣ್ಣೊರೆಸುತ್ತಾ ಮಾತನಾಡಿದರು. ಕೋಟಿ ಸಾಲ ಮನ್ನಾ ಮಾಡಲು ಸಿದ್ದರಾಮಯ್ಯವರು ಇಟ್ಟಿರೋ ಹಣ ಒಂದು ಭಾಗ, ಮಂಜೂರಾತಿ ಕೊಟ್ಟಿರೋದು ಮತ್ತೊಂದು ಭಾಗ. ಅವರು ಒಂದು ಷರತ್ತು, ಎಲ್ಲ ನನ್ನ ಕಾರ್ಯಕ್ರಮಗಳನ್ನು ಮುಂದುವರಿಸಲೇಬೇಕು, ಅದನ್ನು ಮುಂದುವರಿಸಿ ಆದ್ಮೇಲೆ ನೀವು ಸಾಲ ಮನ್ನಾ ಮಾಡಿ. ಈ ಕಟ್ಟಲ್ಲಿ ಜನಗಳಿಗೆ ವಿಶ್ವಾಸ ಮೂಡಲಿ ಅಂತ ಹೇಳಿ, ಇನ್ನೂ ನಂಬಿಕೆ ಬಂದಿಲ್ಲ ಅಂತ ಹೇಳಿ, ನನ್ನ ಮಗನ ಆಣೆ ಮಾಡ್ತೀನಿ ಅಂತ ಹೇಳಿ. ಸದ್ಯ ನಡೆಯುತ್ತಿರೋ ಬೆಳವಣಿಗೆ ನೋಡ್ತಾ ಇದ್ರೆ ಎರಡೂ ಪಕ್ಷಗಳು ಲೋಕಸಭೆ ಚುನಾವಣೆ ಒಮ್ಮೆ ಮುಗೀಲಿ ಅಂತ ಕಾಯುತ್ತಿರುವಂತಿದೆ. ಹಿಂದೆ 2020 ಸರ್ಕಾರ ನಡೆಸಿ ಅನುಭವ ಪಡೆದುಕೊಂಡಿರೋ ನಾಯಕರು ಲೋಕಸಭೆ ಚುನಾವಣೆ ನಂತರ ಈ ಜೊತೆಯಾಟ ಹೇಗೆ ಮುಂದುವರಿಸೋದು ಅಂತ ನಿರ್ಧರಿಸುವ ಸಾಧ್ಯತೆಯೇ ಹೆಚ್ಚು. ವಿನಯ್, TV9 ಬೆಂಗಳೂರು. ನಮ್ಮ ರಾಜ್ಯದಲ್ಲಿ ಆಡಳಿತ ನಡೆಸಿದಂಥವ್ರಿಗೆ 2020 ಮ್ಯಾಚ್ ಬಹಳ ಇಷ್ಟವಾಗಿರತಕ್ಕಂಥದ್ದು. ಬಹುಶಃ ಹೀಗಾಗಿ ಸಣ್ಣ ಸಣ್ಣ ಟಾರ್ಗೆಟ್ ಅನ್ನ ಇಟ್ಕೊಂಡು ಹೋಗ್ತಾ ಇರುವಂತೆ ಕಾಣ್ತಾ ಇದೆ. ಸದ್ಯಕ್ಕೆ ದೇವೇಗೌಡರ ಮಾತಲ್ಲೇ ಹೇಳದಿದ್ರೆ ಲೋಕಸಭೆ ಚುನಾವಣೆ ತನಕ ಉಸಿರುಗಟ್ಟಿ ನಾನು ಯಾವುದನ್ನು ಕೂಡ ಮಾತಾಡಲ್ಲ ಅನ್ನುವ ರೀತಿಯಲ್ಲಿ ರೇವಣ್ಣ ಅವರೇ ಭರವಸೆ ಕೊಟ್ಟಿದ್ದಾರೆ ಅಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ. ಅಂದ್ರೆ ಸಣ್ಣ ಸಣ್ಣ ಟಾರ್ಗೆಟ್ ಅನ್ನ ಇಟ್ಟುಕೊಂಡು ಅಲ್ಲಿವರೆಗೆ ಸುಧಾರಿಸ್ಕೊಂಡು ಹೋಗ್ಲಿ ಅನ್ನುವ ರೀತಿಯಲ್ಲಿ ಬಹುಶಃ ಇದ್ದಾರಾ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಿದೆ. ಆಗ್ಲೇ ಹೇಳಿದಂಗೆ ಇದು ಬಿಸಿ ತುಪ್ಪ, ಇದನ್ನ ಉಗುಳಿದ್ರೆ ತುಪ್ಪ ವೇಸ್ಟ್ ಆಗುತ್ತೆ ಅಂತ ಅಧಿಕಾರ ಹೋಗುತ್ತೆ, ಅದು ನಿಶ್ಚಿತವಾಗಿದೆ. ಅದೇ ನುಂಗುವ ಹಾಗೂ ಕೂಡ ಇಲ್ಲದಿರುವಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಇದನ್ನು ಅನುಭವಿಸಿದ್ರೆ
ಹಿಂದೆ ನಾನು ವಿಷಕಂಠ ಅಂತ ಹೇಳಿದ್ರು, ವಿಷಕಂಠನಿಗಾದ್ರೆ ಅಟ್ಲೀಸ್ಟ್ ವಿಷವನ್ನ ಕಂಠದಲ್ಲಿ ತಡೆಯಕ್ಕಾಗುತ್ತೆ, ಆದರೆ ಈ ತುಪ್ಪವನ್ನ ನುಂಗಿಬಿಟ್ರೆ ಅದು ಕೂಡ ಸುಡುತ್ತೆ, ಒಳಗೆ ಸುಡುವಂತಹ ಸಾಧ್ಯತೆ ಕೂಡ. ಈ ರೀತಿಯ ಪರಿಸ್ಥಿತಿಯಲ್ಲಿ ಬಹುಶಃ ಸಣ್ಣ ಟಾರ್ಗೆಟ್ ಅನ್ನು ಇಟ್ಟಿದ್ದಾರೆ. ಇನ್ನು ಬಹುಶಃ 4 ತಿಂಗಳು ಮುಂದಿನ ಟಾರ್ಗೆಟ್ ಇರುವಂತದ್ದು ಲೋಕಸಭಾ ಚುನಾವಣೆ. ಇದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ಕೂಡ ನಡೆಸೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರಾಗಿರುವ ಪ್ರಸನ್ನ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಡಾಕ್ಟರ್ ವಾಮನಾಚಾರ್ಯ ಅವರಿದ್ದಾರೆ, ಎಸಿಸಿ ವಕ್ತಾರರಾಗಿರುವ ಬ್ರಿಜೇಶ್ ಕಾಳಪ್ಪ ಅವರಿದ್ದಾರೆ, ಜೆಡಿಎಸ್ನ ವಕ್ತಾರರಾಗಿರುವ ರಮೇಶ್ ಬಾಬು ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ರಮೇಶ್ ಬಾಬು ಅವರು, ಯಾಕೆ ಈ ಮಾತುಗಳು ಬರ್ತಾ ಇರುವಂತದ್ದು? ಲೋಕಸಭಾ ಚುನಾವಣೆ ತನಕ ಉಸಿರುಗಟ್ಟಿ ಕೂತ್ಕೊಳ್ಳೋಣ ಅಂತ ಹೇಳಿದ್ರೆ, ನಮ್ಮ ಕೆಲಸ ಮಾಡೋಣ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂತ ಹೇಳಿ. ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಿರತಕ್ಕಂಥದ್ದು ಇದು ಮೊದಲನೇದಲ್ಲ. 4ನೇ ಬಾರಿ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಿದೆ. 1983ರಲ್ಲಿ ಜನತಾ ರಂಗ, ಅವತ್ತಿನ ಜನತಾ ಪಕ್ಷ, ಕ್ರಾಂತಿ ರಂಗ ಮತ್ತು ಬಾಹ್ಯದಿಂದ ಭಾರತೀಯ ಜನತಾ ಪಕ್ಷದ ಬೆಂಬಲ, AK ಸುಬ್ಬಯ್ಯನವರ ನೇತೃತ್ವದ BJP ಬೆಂಬಲ 18 ಪಕ್ಷದ ಶಾಸಕರ ಮತ್ತು ಆವತ್ತಿನ ಘಟ್ಟಕ್ಕೂ ಸಹ ಈ ಒಂದು ಸಮ್ಮಿಶ್ರ ಸರ್ಕಾರದ ವ್ಯತ್ಯಾಸದ ಕಾರಣಕ್ಕಾಗಿ ರಾಮಕೃಷ್ಣ ಹೆಗಡೆರವರು ರಾಜೀನಾಮೆ ಕೊಟ್ಟಂಥದ್ದನ್ನು ನೋಡಿದ್ದೇವೆ. 2004ರಲ್ಲಿ ಧರ್ಮಸಿಂಗ್ರವರ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ನೋಡಿದ್ದೇವೆ. 2006ರಲ್ಲಿ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ನೋಡಿದ್ದೇವೆ. ಇದು 4ನೇ ಸಲ ಸಮ್ಮಿಶ್ರ ಸರ್ಕಾರ ಬಂದಿರತಕ್ಕಂಥದ್ದು. ಮತ್ತು ಕೇಂದ್ರದಲ್ಲಿ ಬಹುತೇಕ PV ನರಸಿಂಹರಾವ್ ಅವರ ಕಾಲದಲ್ಲಿ ಪ್ರಾರಂಭ ಆದಂಥ ಸಮ್ಮಿಶ್ರ ಸರ್ಕಾರದ ಅವಧಿ ಇವತ್ತು ಸಹ ಮುಂದುವರಿತಾ ಇದೆ. ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತ ಇದ್ದರೂ ಸಹ ಸಮ್ಮಿಶ್ರ ಸರ್ಕಾರವನ್ನು ನಿರ್ವಹಣೆ ಮಾಡುವಂಥ ಅನಿವಾರ್ಯತೆ ಇವತ್ತು ಕೇಂದ್ರದಲ್ಲಿದೆ. ಸ್ವಾಭಾವಿಕವಾಗಿ ಈ ಸಮ್ಮಿಶ್ರ ಸರ್ಕಾರಗಳು ಇದ್ದಂಥ ಸಮಯದಲ್ಲಿ ಪಕ್ಷದ ವಿಚಾರಗಳು ಬೇರೆ ಬೇರೆ ಆದಂಥ ಸಂದರ್ಭದಲ್ಲಿ ಕೆಲವು ಈ ಥರದ ಹೊಂದಾಣಿಕೆ ವ್ಯತ್ಯಾಸಗಳು ಸರಿಪಡಿಸೋದಕ್ಕೆ ಸಮಯ ಬೇಕಾಗುತ್ತೆ. ಅದು ನಾನು ಒಪ್ಕೋತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇಲ್ಲೆಲ್ಲೋ ಸರ್ಕಾರಕ್ಕೆ ಗಂಡಾಂತರ ಬರೋಂಥದ್ದಾಗಲಿ, ಏನೋ ನಮಗೂ ಅವ್ರಿಗೂ ವೈಮನಸ್ಯ ಬಂದುಬಿಡಿ ಅಂಥದ್ದಾಗಲಿ ಖಂಡಿತ ಅಂಥ ವ್ಯತ್ಯಾಸಗಳು ಇಲ್ಲ. ಕುಮಾರಸ್ವಾಮಿರವರೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಥರದ್ದು ಏನೂ ವ್ಯತ್ಯಾಸ ಇಲ್ಲ. ನಿಗಮ ಮಂಡಳಿಗೆ ಸಂಬಂಧಪಟ್ಟಂತೆ ಕೆಲವು ಈ ಟೆಕ್ನಿಕಲ್ ಸಮಸ್ಯೆಗಳು ಇರೋ ಕಾರಣಕ್ಕೆ ಕೆಲವು ನಾವು ತಡೆ ಹಿಡಿದ್ದೇವೆ, ಅವನ್ನು ಬಗೆಹರಿಸ್ತೇವೆ ಅಂತ ಏನು ಮಾತುಕತೆ ಮಾಡದಲ್ಲೇ ಹೋಗೋಂಥ ವಿಚಾರಗಳು ಅಲ್ಲ ನಮ್ಮ ಹತ್ರ ಹೇಳಿದ್ದಾರೆ. ಸ್ವಾಭಾವಿಕವಾಗಿ ಕೆಲವು ವಿಷಯಗಳು ಭಿನ್ನಾಭಿಪ್ರಾಯ ಬಂದಂಥ ಸಮಯದಲ್ಲಿ ಮಾಧ್ಯಮಗಳಿಗೆ ಹೋಗಬಾರ್ದು ಅಂತೇಳಿ, ಯಾಕೆಂದರೆ ನಾವು ಮಾಧ್ಯಮಕ್ಕೆ ಹೇಳಿಕೆ ಕೊಡುವಂಥದ್ದು ಅಥವಾ ಅವ್ರು ಪ್ರತಿಯಾಗಿ ಹೇಳಿಕೆ ಕೊಡುವಂಥದ್ದು ಇದು ಎಲ್ಲ ಒಂದು ಕಡೆ ಒಂದು ವ್ಯತ್ಯಾಸ ಆಗುತ್ತೆ. ಅದನ್ನು ಮಾಡಬೇಡಿ ಅಂತೇಳಿ ನನಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕುಮಾರಸ್ವಾಮಿರವರು ಹೇಳಿದ್ದಾರೆ, ಸನ್ಮಾನ್ಯ ದೇವೇಗೌಡರು ಸಹ ಹೇಳಿದ್ದಾರೆ, ಸನ್ಮಾನ್ಯ ರೇವಣ್ಣವರು ಸಹ ಹೇಳಿದ್ದಾರೆ. ಅವರು ಸಹ ಮಾಧ್ಯಮಗಳು ನನ್ನ ಪ್ರತಿಕ್ರಿಯೆ ಕೇಳಿದಾಗ ನಾನು ಹೇಳದೆ ಬಿಟ್ಟರೆ ನಾನು ಇಂಟೆನ್ಷನ್ಲಿ ಹೇಳ್ದಂಥದ್ದಲ್ಲ. ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಇದ್ದೆ, ರೇವಣ್ಣವರು ಮಾಡೋಂಥ ಪತ್ರಿಕಾಗೋಷ್ಠಿಯಲ್ಲಿ ವಿಧಾನಸೌಧದಲ್ಲಿ. ಅಲ್ಲಿ ಮಾಧ್ಯಮಗಳು ದಿನೇಶ್ ಗುಂಡೂರಾವ್ ಮೇಲೆ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಅಂತ ಹೇಳಿದಾಗ ಸ್ವಲ್ಪ ಅವರು ಆ ಥರ ಹೇಳೋದು ಬಿಟ್ಟರೆ ಖಂಡಿತ ದಿನೇಶ್ ಗುಂಡೂರಾವ್ಗಾಗಲಿ, ರೇವಣ್ಣವ್ರಿಗಾಗಲಿ, ನಮ್ಮ ಪಕ್ಷದ ಮುಖಂಡರಿಗಾಗಲಿ, ಆ ಪಕ್ಷದ ಮುಖಂಡರಿಗಾಗಲಿ ಯಾವುದೇ ವ್ಯತ್ಯಾಸ ಇಲ್ಲ. ಕೆಲವು ಶಾಸಕರು, ಉದಾಹರಣೆಗೆ ಚಿಕ್ಕಬಳ್ಳಾಪುರದ ಸುಧಾಕರ್ ಅವರು, ನೋವಾಗಿರೋ ಸಹಜ. ನಾನೇ ಸುಧಾಕರ್ ಸ್ಥಾನದಲ್ಲಿದ್ರು ನನಗೂ ನೋವಾಗುತ್ತೆ, ಏನೋ ಒಂದು ಅವಕಾಶ ನಂಗೆ ಸಿಕ್ಕಿದ್ದು ತಪ್ಪಲ್ಲ ಅಂತೇಳಿ. ಆ ನಿಟ್ಟಿನಲ್ಲಿ ಅವರು ಕೆಲವು ಅಭಿಪ್ರಾಯ ಹೇಳಿದ್ದಾರೆ. ಅದೇನೋ ದೊಡ್ಡ ಮಟ್ಟದಲ್ಲ. ಅವರ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸರಿಪಡಿಸುತ್ತೆ. ನಮ್ಮ ಪಕ್ಷದ ವಲಯದಲ್ಲಂತೂ ಇವತ್ತಿನವರೆಗೂ ನಮಗೆ ಮಂತ್ರಿ ಬೇಕು, ಬೋರ್ಡ್ ಬೇಕು, ಕಾರ್ಪೊರೇಷನ್ ಬೇಕು ಅಂತೇಳಿ ನಮ್ಮ ಪಕ್ಷದ 37 ಶಾಸಕರು ಯಾರೂ ಸಹ ಅಂತ ಡಿಮ್ಯಾಂಡನ್ನು ಇಟ್ಟಿಲ್ಲ. ಪ್ರಶ್ನೆ ನಮ್ಮಲ್ಲಿ ಆ ಸಮಸ್ಯೆ ಇಲ್ಲವೇ ಇಲ್ಲ. ನಿನ್ನೆ ಸಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ದೇವೇಗೌಡರಿಗೆ, ಕುಮಾರಸ್ವಾಮಿರವರಿಗೆ ಪಕ್ಷದ ದೃಷ್ಟಿಯಿಂದ ನೀವು ಯಾವುದೇ ತೀರ್ಮಾನ ತಗೊಳ್ಳಿ, ನಾವು ತಯಾರಿದ್ದೇವೆ. ಪಕ್ಷ ಸಂಘಟನೆ ಮಾಡುವಂಥದ್ದು ಅಥವಾ ಬೋರ್ಡ್ ಕಾರ್ಪೊರೇಷನ್ ರಚನೆ ಮಾಡುವಂಥದ್ದು, ಅವಕಾಶ ಕೊಡುವಂಥದ್ದು, ಕಾರ್ಯಕರ್ತರಿಗೆ ಅವಕಾಶ ಕೊಡುವಂಥದ್ದು, ಮಾಜಿ ಶಾಸಕರಿಗೆ ಅವಕಾಶ ಕೊಡುವಂಥದ್ದು, ಯಾವುದೇ ತೀರ್ಮಾನ ನೀವು ತೊಗೊಂಡ್ರೂ ಸಹ ನಾವು ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು ಎಂಡಾಸ್ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ದರ್ ಇಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಸಮಸ್ಯೆ ಇರ್ತಕ್ಕಂಥದ್ದು ಮಾಧ್ಯಮಗಳು ಬಂದಿರತಕ್ಕಂಥದ್ದು, ಅದು ಸರಿಪಡಿಸಿದ್ದಾರೆ. ಈಗಲೂ ಸಹ ನಾನು ಇಲ್ಲಿ ಬರೋದಕ್ಕೆ ಮುಂಚೆ ದೇವೇಗೌಡರು ನಿಮ್ಮ ಮಾಧ್ಯಮ ಜೊತೆಯಲ್ಲೂ ಸಹ ಮಾತಾಡೋದು, ನಾನು ಈ ಥರ ಸೂಚನೆಯನ್ನು ಕೊಟ್ಟಿದ್ದೇನೆ. ಪಾರ್ಲಿಮೆಂಟ್ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ, ನಾವೊಂದು ಅವರಿಗೆ ನಮ್ಮ ಒಂದು ಪ್ರಪೋಸಲ್ನ ಕೊಟ್ಟಿದ್ದೇವೆ. ಹೈಕಮಾಂಡ್ ಮಟ್ಟದಲ್ಲಿ ನಾನು ಮಾತಾಡ್ತೇನೆ. ರಾಹುಲ್ ಗಾಂಧಿ ಮುಂಚಿತವಾಗಿ ನೀವೆಲ್ಲರೂ ಕೂಡ ಅದರ ಬಗ್ಗೆ ಬಹಿರಂಗವಾಗಿ ಕೂಡ ಮಾತನಾಡಿದ್ರಿ ನಿಮ್ಮ ಪಕ್ಷದಿಂದ, ದೇವೇಗೌಡರ ಆದಿಯಾಗಿ ಪ್ರತಿಯೊಬ್ಬರು. ನಾನು ನೋಡಿ, ನಾನು ಭಾಳ ನಮ್ಮ ಪಕ್ಷದ ಪರವಾಗಿ ನಾನೇ ಹೇಳಿದೆ. ನಾವು ಹೇಳಿದಂಥದ್ದು ಇಷ್ಟೇ. ಅಲ್ಲಿ ನೀವು ಹೇಳಿದ ನಂತರ, ನೀವು ಮೊದಲಿಗೆ ಹೇಳಿದ್ರಿ, ಅದಾದ ನಂತರ ಒಬ್ಬರಾದ್ಮೇಲೆ ಒಬ್ರು ಹೇಳಿದ್ರು, ಕೊನೆಗೆ ದೇವೇಗೌಡರು ಅದನ್ನ ಎಂಡಾಸ್ ಮಾಡೋದು. ಈಗ ವಾಪಸ್ ನೀವೇ ಕಂಡೀಷನ್ ಯಾರಿಗೆ ಕಂಡೀಷನ್ ಇಲ್ಲ. ನಿನ್ನೆನೂ ಸಹ ಅವರು ಮಾಧ್ಯಮದಲ್ಲಿ ಬಹಳ ಸ್ಪಷ್ಟವಾಗಿ ದೇವೇಗೌಡರು ಹೇಳಿದ್ದಾರೆ. ಇವತ್ತು ಸಂಜೆನೂ ಸಹ ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆಯವರು ದೆಹಲಿ ಪ್ರತಿನಿಧಿ ಬಂದವ್ರ ಜೊತೆ ಮಾತುಕತೆ ಮಾಡಿ ಇಂಟರ್ವ್ಯೂ ತಗೊಂಡ ಸಂದರ್ಭದಲ್ಲೂ ಹೇಳಿದ್ದಾರೆ, ನಾವು 12 ಸ್ಥಾನವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೇಳಿದ್ದೇವೆ. ಒಂದು ಪಕ್ಷ ಹೊಂದಾಣಿಕೆ ಆಗದಲ್ಲೇ ಇದ್ರೆ ನಾವು 28 ಸ್ಥಾನದಲ್ಲಿ ಸ್ಪರ್ಧೆ ಮಾಡ್ತೇವೆ. ಹೊಂದಾಣಿಕೆ ಮಾತುಕತೆ ಆಗೋ ಸ್ಥಾನದಲ್ಲಿ 1-2 ಸೆಟ್ಟು ಫ್ಲೆಕ್ಸಿಬಲ್ ಇದ್ದೇವೆ, ನಾವು ಇಷ್ಟೇ ಬೇಕು ಅಂತ ನಿಖರವಾಗಿ ಹೇಳಿಲ್ಲ. ಮಾತುಕತೆ ಕೂತಾಗ ಫ್ಲೆಕ್ಸಿಬಲ್ ಕೊಡೋದು ತಗೊಳ್ಳೋದು ಎರಡೂ ಇರುತ್ತೆ. ಯಾಕೆಂದರೆ ಈಗ ಅಸೆಂಬ್ಲಿ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ವೋಟ್ ಶೇರಿಂಗ್ ಮೇಲೆ ನಾವು ಕೆಲವು ಸ್ಥಾನಗಳನ್ನ ಕೇಳಿದ್ದೇವೆ.
ಕೆಲವು ಸಿಟ್ಟಿಂಗ್ ಎಂ ಪಿಗಳಿದ್ದಾರೆ, ಬಿಟ್ಕೊಡ್ಬೇಕಾಗತ್ತೆ. ಆಲ್ ಡಿಸ್ಕಷನ್ ಆರ್ ಓಪನ್. ಅದು ಇಂಥದೇ ಆಗಬೇಕು, ಹಿಂಗೆ ಆಗಬೇಕು ಅಂತೇಳಿ ನಾವೇನೋ ಕಡ್ಡಿ ಮುರಿದಂಗೆ ಗೆದೆ ಹೇಳ್ದಂಗೆ ಹೇಳಿಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಕಡಿತಾರೆ ರಮೇಶ್ ಅವರೇ, ಮಾತಾಡ್ತೀನಿ. ಈ ಚರ್ಚೆನ ನಾವು ಮುಂದುವರ್ಸೋಣ. ಯಾವ ರೀತಿಯಾಗಿ ಈಗ JDS ಹೇಳ್ತಾ ಇಲ್ಲ ಇವೆಲ್ಲ ಇಂಥದ್ದೆಲ್ಲ ಏನಿಲ್ಲ, ಅಂತಹ ಭಿನ್ನಾಭಿಪ್ರಾಯಗಳೇನಿಲ್ಲ, ಇಲ್ಲ ಕೂಡ ಸರಿಯಾಗಿ ಹೋಗುತ್ತೆ ಅನ್ನೋಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಚರ್ಚೆ ನಾವು ಮುಂದುವರ್ಸೋಣ. ಚಿಕ್ಕ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ನಾವು ಮುಂದುವರ್ಸೋಣ. JDS ಅವರು ಹೇಳಿದ್ರು ಇಲ್ಲ ನಮ್ಗೆ ಇದೇನು ಬಹಳ ಬಿಸಿ ತುಪ್ಪ ರೀತಿಯೆಲ್ಲ ಏನಿಲ್ಲ, ಒಂದಷ್ಟು ವಿಚಾರಗಳಿದ್ವು, ಅದನ್ನೆಲ್ಲವೂ ಕೂಡ ಮೀಡಿಯಾದ ಮುಂದೆ ಹೋಗಬಾರದು ಅನ್ನುವಂತಹ ಕಟ್ಟುನಿಟ್ಟಿನಂತಹ ನಿರ್ದೇಶನಗಳನ್ನು ನೀಡಿದ್ದಾರೆ ಅನ್ನೋದನ್ನ ರಮೇಶ್ ಬಾಬು ಅವರು ಹೇಳ್ತಾ ಇದ್ರು. ನಾನು ಬ್ರಿಜೇಶ್ ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಪ್ರತಿಪಕ್ಷವಾಗಿ ನೀವು ಇದನ್ನು ಹೆಂಗೆ ನೋಡ್ತೀರಿ ಡಾಕ್ಟರ್ ವಾಮನಾಚಾರ್ಯ? ಇಲ್ಲಿ JDSನವರು ಹೇಳ್ತಾ ಇದ್ದಾರೆ ಇಲ್ಲ ಹಂಗೇನೂ ಆಗಿಲ್ಲ ಅಂದ್ಕೊಂಡು, ಮತ್ತೆ ಯಾಕೆ ಹಂಗಂದ್ರೆ ನೋವು ಇಷ್ಟೊಂದು ಆಳಲು? ಹಂಗೇನು ಆಗಿಲ್ಲ ಅನ್ಕೊಂತಾನೆ ದೇವೇಗೌಡರು ಕಣ್ಣೀರು ಹಾಕಿದರು. ಸರ್ಕಾರ ನಡೆಸೋಕ್ಕೆ ಸಾಧ್ಯನೇ ಇಲ್ಲದಂಥ ಪರಿಸ್ಥಿತಿ ತಂದು ನಿಲ್ಲಿಸ್ಬಿಟ್ರು ಅಂತ. ರೇವಣ್ಣ ಅವ್ರು ಮೊನ್ನೆ 2-3 ದಿವಸ ಹಿಂಗೇನೇ ಹೇಳಿದರು ಅಂದರೆ, ನೀವು ಇದೇ ಥರ ದಿನಕ್ಕೊಂದೊಂದು ಕಲ್ಲು ಹಾಕ್ತಾ ಇದ್ದರೆ ಕೆಲಸಗಳಲ್ಲಿ, ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ, ನಾವು ನೋಡ್ಕೊತೇವೆ ಅಂತ ಹೇಳಿದರು. ಡಾಕ್ಟರ್ ಸುಧಾಕರ್ ಅವರ ಅಪಾಯಿಂಟ್ಮೆಂಟು, ನಾನು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅಧ್ಯಕ್ಷ ಆಗಿದ್ದೆ, ನನಗೂ ಅಪಾಯಿಂಟ್ ಹೆಂಗಾಯಿತು ಅಂತ ನನಗೆ ನೆನಪಿದೆ. ಜಗದೀಶ್ ಶೆಟ್ಟರು ಒಂದು ಲೆಟ್ರ್ ಕೊಟ್ಟರು, ಒಂದು ಮಾತು ಹೇಳಿದರು, ಯಡಿಯೂರಪ್ಪನವ್ರಿಗೆ ಒಂದು ಮಾತು ಹೇಳಿ ಅಂತ. ಅವಾಗ ಆಲ್ಮೋಸ್ಟ್ ಯಡಿಯೂರಪ್ಪನವ್ರು ನಮ್ಮ ಪಾರ್ಟಿಯಲ್ಲಿ ಆಲ್ಮೋಸ್ಟ್ ಇರಲೇ ಇಲ್ಲ. ನಾನು ಆದರೂ ಕೂಡ ಯಡಿಯೂರಪ್ಪನವ್ರಿಗೆ ಹೋಗಿ ಒಂದು ಮಾತು ಹೇಳಿದೆ, ಆಯಿತು ಅಂತ ಕ್ಲಿಯರ್ ಆಗೋಯ್ತು. ನೆಕ್ಸ್ಟ್ ಡೇ ಅದನ್ನು ಪ್ರಪೋಸಲ್ ಕಳಿಸ್ಕೊಟ್ರು. ಇಲ್ಲಿ ನೋಡಿದರೆ ಕೊಡ್ತಾರೆ, ಮಾಡ್ತೇವೆ ಅಂತಾರೆ, ಹಿಂತೆಗಿತಾರೆ. ಸುಧಾಕರ್ ಅವರು ಅದಕ್ಕೆ ಹೆಂಗೆ ಬೇಕು ಹಂಗೆ ಇವ್ರಿಗೆ ಬೈತಾರೆ. ಅಂದರೆ ಇವ್ರಿಗೆ ಹೆಂಗೆ ಸರ್ಕಾರ ನಡೆಸಬೇಕು ಅಂತ ಕೂಡ ಗೊತ್ತಿಲ್ಲ ಅನ್ನೋ ಅಷ್ಟು ಮಟ್ಟಿಗೆ ನಿನ್ನೆ ಸುಧಾಕರ್ ಅವರು CM ಮೇಲೆ ಹೇಳಿದರು. ಇನ್ನು 12 MP ನಿಲ್ತವೆ ಅಂತ ಯುನಾನಿಮಸ್ ಆಗಿ ಡಿಕ್ಲೇರ್ ಮಾಡ್ತಾರೆ, 12ರಿಂದ 15 ಅಂತ. ಅದು ಹೇಳಿದ ಕೂಡಲೇ ಇನ್ನೊಬ್ಬರು ರೇವಣ್ಣ ಇದ್ದಾರೆ, HM ರೇವಣ್ಣ ಅಂತ. ಅವರೇನು ಹೇಳ್ತಾರೆ, ನಾನು ಬೆಂಗಳೂರು ಉತ್ತರಕ್ಕೆ ನಿಲ್ತಾನೆ ಅಂತ. ಯಾಕೆಂದರೆ ಆಲ್ರೆಡಿ ಅನೌನ್ಸ್ ಆಗಿತ್ತು ಬೆಂಗಳೂರು ಉತ್ತರಕ್ಕೆ ದೇವೇಗೌಡರು ನಿಲ್ತಾರೆ ಅಂತ. ಇದು ಯುತಿ ನಡೀತಿರುವಂಥ ಈ ದಾರಿ ಇದೆಯಲ್ಲ, ಡಾಕ್ಟರ್ ಪರಮೇಶ್ವರ್ ಅವ್ರದ್ದು ಹೋಮ್ ಮಿನಿಸ್ಟ್ರಿ ಕಿತ್ಕೊಂಡು ಕೂಡಲೇ ರೇವಣ್ಣ ಅವ್ರು ಏನಂದರು, ಅಯ್ಯೋ ಪಾಪ ಒಳ್ಳೆ ಮನುಷ್ಯ ಅಷ್ಟೇ ಹೇಳಿದರು. ಅವ್ರು ಇನ್ನೇನು ಹೇಳಿಲ್ಲ, ಅಯ್ಯೋ ಪಾಪ ಒಳ್ಳೆ ಮನುಷ್ಯ ಅಂತ ಹೇಳಿದರು. 6 ತಿಂಗಳು ನಡೆಸೋದ್ರಲ್ಲಿ 3 ಮಂತ್ರಿಗಳು ಬಲಿಯಾದರು. ಮೊದಲನೇ ಅವರು ಪಾಪ ಯಾಕೆ ಬಿಟ್ಟರು, ಕಾರಣನೋ ವಿನಾಕಾರಣನೋ ನನಗೂ ಗೊತ್ತಿಲ್ಲ, ಮಹೇಶನ್ ಅವರು. 2ನೇ ಮಿನಿಸ್ಟ್ರನ್ನು ಇವರೇ ಬಿಟ್ಟರು ಮೊನ್ನೆ ಬದಲಾವಣೆ ಆದಾಗ. 3ನೇ ಮಿನಿಸ್ಟ್ರು ಮೊನ್ನೆ ಹಣ ತಿಂದು ಹೋಗೋ ದಾರಿಯಲ್ಲಿ ರೆಡಿಯಾಗಿ ನಿಂತಾರೆ. 6 ತಿಂಗಳಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆದಂಥ ಈ ಸರ್ಕಾರಕ್ಕೆ ಏನೇನು ಆಗಿವೆ ಅಂದರೆ, ಪುಟ್ಟರಂಗ ಶೆಟ್ಟಿ ಅವ್ರನ್ನ ಉಳಿಸ್ಬೇಕು ಅಂತ ಟಿಪಿಕಲ್ ಕಾಂಗ್ರೆಸ್ ಸಂಸ್ಕೃತಿಯ ಕೆಲವರು ಅಲ್ಲಿ ಹೇಳ್ತಾ ಇದ್ದರೂ ಕೂಡ ಏನಾಗಿದೆ, ದೇವೇಗೌಡರು ನಮಗೆ ಏನು ಅಂದರೆ, ದೇವೇಗೌಡರು ಇದ್ದಂಥ ಈ ಜನತಾದಳದಲ್ಲಿ ಇಡೀ 2ಕ್ಕೂ ಹೈಕಮಾಂಡ್ ಇವತ್ತಿಗೂ ದೇವೇಗೌಡ್ರೆ. ಹೆಸರಿಗೆ ಮಾತ್ರ ಸಿದ್ದರಾಮಯ್ಯನವ್ರು ಏನಾದ್ರು ಹೇಳಕ್ಕೆ ಹೋದರು ಅಂದರೆ ಜನತಾದಳದವ್ರು ಅಷ್ಟರು ಎದ್ದು ನಿಂತು ಹೋ ಅಂತ ವಿರೋಧ ಮಾಡೋಕ್ಕೆ ಶುರು ಮಾಡ್ತಾರೆ. ಮೊದಲು ಏನು ಮಾತಾಡ್ತಿದ್ರು ಗೊತ್ತಾ, ನಾನು ನಮ್ಮ ಈ ಯುತಿ ಸರ್ಕಾರ ಇಬ್ಬರು ಸೇರಿ ಮಾಡಿದ್ದು ಅಂತ. ಇವತ್ತು ನಿಮ್ಮ ಸರ್ಕಾರ ಅಂದರೆ ಇವತ್ತು ಮಾತಾಡೋ ಸ್ಟೈಲ್ ಕೂಡ ಹೆಂಗಾಗಿದೆ ಅಂತ ನೋಡಿ. ಇದೆಲ್ಲದರ ಮಧ್ಯೆ ನಾವು ಹೋಗಿ ಕುಮಾರಸ್ವಾಮಿಗಳಿಗೆ ಈ ಕೆಲಸ ಆಗಿಲ್ಲ ಅಂತ ಯಾರು ಕೇಳಿದ್ರು ಅವ್ರದ್ದು ಒಂದೇ ಉತ್ತರ ಕರ್ನಾಟಕದವ್ರೇನು ನಮ್ಗೆ ಓಟ್ ಕೊಟ್ಟಿರಾ? 3 ಸಲ ಕೇಳ್ಯಾರ, ಒಮ್ಮಲ್ಲ 3 ಸಲ ಕೇಳಿದ್ದಾರೆ. ಉತ್ತರ ಕರ್ನಾಟಕದವ್ರೇನು ನಮ್ಗೆ ಓಟ್ ಕೊಟ್ಟಿದ್ದಾರೆ, ಆಮೇಲೆ ಬೆಳಗಾಂಗೆ ಹೋದಾಗೂ ಕೇಳಿದರು, ಮೊನ್ನೆ ಮಂಡ್ಯದಲ್ಲೂ ಕೇಳಿದರು. ಅಂದರೆ ಒಂದು ಪ್ರಜಾಪ್ರಭುತ್ವದಲ್ಲಿರುವಂಥ ಸರ್ಕಾರಕ್ಕೆ ಯಾರೇ ಓಟ್ ಕೊಟ್ಟರು ಕೂಡ ಒಮ್ಮೆ ಮುಗಿದ ನಂತರ ಎಲ್ಲರ ಉನ್ನತಿಗಾಗಿ ಕೆಲಸ ಮಾಡಬೇಕು ಅನ್ನೋವಂಥದ್ದನ್ನು ಒಳಗಡೆಯಿಂದ ಟೋನೇ ಇಲ್ಲದಂಥ ಒಂದು ಮುಖ್ಯಮಂತ್ರಿಗಳು. ಇಷ್ಟೇ ಅಲ್ಲ, ಮೊನ್ನೆ ಒಂದು ಯಾವುದೋ ಸಭೆಯಲ್ಲಿ ಮಂಡ್ಯಲ್ಲಿ ಹೇಳಿದರು, ಕಂಡಲ್ಲಿ ಗುಂಡಾಕ್ರೆ ಅವ್ರಿಗೆ ಅಂತ. ಅಂದರೆ ಇಲ್ಲಿ ಕ್ರೈಮು ಲಾ ಅದನ್ನು ಫಾಲೋ ಮಾಡುವಂಥ ವ್ಯವಸ್ಥೆ. ಅಂದರೆ ಕುಮಾರಸ್ವಾಮಿಯವರು ಕೂಡ ತಮ್ಮ ಮಾನಸಿಕ ಏನೋ ಒಂದು ಸ್ಥಿಮಿತ ಇದೆ ಅದನ್ನು ಕಳ್ಕೊಂಡಂಥ ಒಟ್ಟೊಂದು ಕಾಂಪ್ಲೆಕ್ಸ್ ಸರ್ಕಾರ ಇದೆ. ಅಂದರೆ ನಾನು ಒಂದು ವಿಷಯವನ್ನು ಮಂಡಿಸ್ದೆ, 2-3 ಯಾಕೆ ಮಂಡಿಸ್ದೆ ಅಂದರೆ, ಇಲ್ಲೊಂದು ಥರದ ಕಾಂಪ್ಲೆಕ್ಸ್ ಏನು ನಡೀತಾ ಇದೆ ಅನ್ನೋದು ಯಾರಿಗೆ ಏನೂ ಗೊತ್ತಿಲ್ಲದಂಥ ಒಂದು ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗಿದೆ. ಈ ಸರ್ಕಾರ ನಡೆಯಕ್ಕೆ ಸಾಧ್ಯ ಇಲ್ಲ. ಬ್ರಿಜೇಶ್ ಅವರೇ, ಯಾವ ಕಾರಣಕ್ಕೆ ಹೀಗೆ ನಡೀತಾ ಇದೆ ಅಂತ ಹೇಳುವಂಥದ್ದು, ಯಾವ ಕಾರಣಕ್ಕೆ ಇದೆಲ್ಲವೂ ಕೂಡ ಆಗ್ತಾ ಇದೆ ಅಂತ ಹೇಳಿ? ಯಾಕಂದ್ರೆ ಕುಮಾರಸ್ವಾಮಿ ಅವರಿಗೆ ಅಷ್ಟು ನೋವಿರುವಂಥದ್ದು, ದೇವೇಗೌಡರು ಹೇಳ್ತಾರೆ ಲೋಕಸಭಾ ಚುನಾವಣೆ ತನಕ ಉಸಿರುಗಟ್ಟಿ ಇರಬೇಕು ಅನ್ನುವಂತಹ ಮಾತುಗಳು, ಇದೆಲ್ಲವೂ ಕೂಡ ಯಾವ ಕಾರಣಕ್ಕೆ? ಹಾಗಾದ್ರೆ ನೋಡಿ, ಇವಾಗ ಚುನಾವಣೆ ಹತ್ರ ಬರ್ತಾ ಇದೆ, ಪಾರ್ಲಿಮೆಂಟ್ ಚುನಾವಣೆ ಹತ್ರ ಬರ್ತಾ ಇದೆ.
ಸೊ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಇಬ್ರು ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ಚೂಸ್ ಮಾಡಬೇಕು ಅನ್ನೋಂಥ ಅದೊಂದು ಪೈಪೋಟಿ ಇದ್ದಿರುತ್ತೆ. ಏಕೆ ಅಂತ ಹೇಳಿದ್ರೆ ನಾವು ಯಾವುದೇ ಪಕ್ಷದಲ್ಲಿರಲಿ ಅದರಲ್ಲಿ ಆಕಾಂಕ್ಷಿಗಳು ಸಾಕಷ್ಟು ಇರ್ತಾರೆ. ನನಗೆ ಈ ಕಾನ್ಸ್ಟಿಟ್ಯೂನ್ಸಿ ಬೇಕು, ಈ ಕಾನ್ಸ್ಟಿಟ್ಯೂನ್ಸಿ ಬೇಕು ಅಂತ. ಹಾಗಿದ್ದಾಗ ಲೀಡರ್ಸ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ಯಾವುದೇ ಪಕ್ಷದಾಗಲಿ, ಯಾವುದೇ ಒಂದು ಮೈತ್ರಿ ಆಗಲಿ, ಇವಾಗ BJP ಇದ್ರೂ ಕೂಡ ಅವ್ರಿಗೂ ಕೂಡ ಪ್ರೆಷರ್ ಇರುತ್ತೆ. ಯಾಕೆಂತ ಹೇಳಿದ್ರೆ ದಿನ ಬೆಳಿಗ್ಗೆ ಆದರೆ ಯಾರು ಬಂದು ಆಕಾಂಕ್ಷಿಗಳು ಬಂದು ಮನೆ ಎದುರುಗಡೆ ನಿಂತಿರ್ತಾರೆ. ನಂಗೆ ಈ ಕಾನ್ಸ್ಟಿಟ್ಯೂನ್ಸಿ ಬೇಕು, ನಂಗೆ ಆ ಕಾನ್ಸ್ಟಿಟ್ಯೂನ್ಸಿ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ, ಇಷ್ಟು ವರ್ಷದಿಂದ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಸೊ ಅದರಲ್ಲಿ ನ್ಯಾಚುರಲಿ ಸ್ವಲ್ಪ ಪ್ರೆಷರ್ ಇದ್ದೇ ಇರುತ್ತೆ. ಯಾವುದೇ ಪಕ್ಷದವರಾಗಲಿ, ಎಲ್ಲೇ ಆಗಲಿ, ಇವಾಗ BJP ಇಲ್ವಾ ಪ್ರೆಷರು, ಅವ್ರ ಮೇಲೂ ಇರುತ್ತೆ. ಸೊ ಪ್ರೆಷರ್ ಎಲ್ಲಾದರೂ ಒಂದು ತೋರಿಸ್ಕೋಬೇಕಾಗುತ್ತೆ. ಆಮೇಲೆ ನಮಗೆಲ್ಲ ತಿಳಿದಂಗೆ ನಾವು ಮತ್ತು JDS ಚುನಾವಣೆಗೆ ಮೊದಲು ಒಂದಾಗಿ ನಾವು ಚುನಾವಣೆ ಎದುರಿಸಲಿಲ್ಲ. ನಾವು ಚುನಾವಣೆ ಆದಮೇಲೆ ನಾವು ಒಂದಾಗಿರುವಂಥದ್ದು. ನ್ಯಾಚುರಲಿ ಟೀಥಿಂಗ್ ಪ್ರಾಬ್ಲಮ್ಸ್ ಇದ್ದೇ ಇರ್ತವೆ. ಇವತ್ತು ಒಂದು ಸಮಸ್ಯೆ ಇದ್ದಾಗ ಅದ್ರ ಬಗ್ಗೆ ಸ್ವಲ್ಪ ಅದನ್ನ ಸೊಲ್ಯೂಷನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬಟ್ ಇವಾಗ ನಾವು ನಮ್ಮ ಟ್ರ್ಯಾಕ್ ರೆಕಾರ್ಡ್ ಏನು ಅದನ್ನ ನೋಡಬೇಕಾಗುತ್ತೆ. ಮೊದಲು ನಾವು ಈ 5 ಚುನಾವಣೆಗಳನ್ನ ಹೇಗೆ ಎದುರಿಸಿದ್ದೀವಿ, ಬಳ್ಳಾರಿ ಹೇಗೆ ಎದುರಿಸಿದ್ದೀವಿ, ಶಿವಮೊಗ್ಗ ಹೇಗೆ ಎದುರಿಸಿದ್ದೀವಿ. ಶಿವಮೊಗ್ಗದಲ್ಲಿ ಆ್ಯಕ್ಚುಲಿ ಬರಬೇಕಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕಾಗಿತ್ತು ಸೀಟು ಲೆಕ್ಕದ ಪ್ರಕಾರ. ಬಟ್ JDS ಕ್ಯಾಂಡಿಡೇಟ್ ಹೋಗಿದೆ. ಸೊ ಅದರಲ್ಲಿ ನೋಡಿ, ನಾವು ಚುನಾವಣೆ ಈ ಒಂದು ಕಾನ್ಸ್ಟಿಟ್ಯೂನ್ಸಿ ನಾವು ಗೆಲ್ಲಬೇಕು ಅಂತ ಮನಸ್ಸು ಮಾಡಿದಾಗ ಇಬ್ರು ಒಂದಾಗಿ ಕೂತ್ಕೊಂಡು ಅದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ನಾವು ಸಂಪೂರ್ಣವಾಗಿ ನಾವು ಅದನ್ನ ಹೇಗೆ ಎದುರಿಸಬೇಕು ಅನ್ನೋಂತ. ಆದ್ರೆ ಈಗ ಈ ಕಂಡೀಷನ್ಗಳ ಮೇಲೆ ಕಂಡೀಷನ್ಗಳನ್ನ ಹಾಕ್ತಾ ಇದ್ದಾರೆ ಅನ್ನೋದನ್ನ ಓಪನ್ ಆಗಿ ಹೇಳೋದಕ್ಕೆ ಶುರು ಮಾಡಿರೋದು ಇವಾಗ JDS ನವರು ಹೇಳ್ತಾ ಇದ್ದಾರೆ. ಇವತ್ತಿಂದ ನೀವು ಇದ್ರ ಬಗ್ಗೆ ರಿಪೋರ್ಟ್ ಮಾಡ್ತಾ ಇದ್ದೀರಾ? ಡಿಫರೆನ್ಸಸ್ ಬಗ್ಗೆ ಇವತ್ತಿಂದ ರಿಪೋರ್ಟ್ ಮಾಡ್ತಾ ಅವತ್ತಿನ ಡಿಫರೆನ್ಸಸ್ ಬಗ್ಗೆ ಅದನ್ನ ಕೇಳಲೇ ಇಲ್ಲ. ಇವತ್ತೀಗ ಚರ್ಚೆ ಮಾಡ್ತಾ ಇದ್ವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಷರತ್ತುಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆದ್ರೆ ಓದ್ತಾ ಇದ್ದಾರೆ ದೇವೇಗೌಡರು ಕೂಡ ಆ ಷರತ್ತುಗಳ ಬಗ್ಗೆ ಬಹಿರಂಗವಾಗಿ ಇವತ್ತು ಬೇಸರ ವ್ಯಕ್ತಪಡಿಸುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮೊದಲಿಂದಲೂ ಕೂಡ ಇದೆ ಡಿಫರೆನ್ಸಸ್. ಅದ್ರ ಬಗ್ಗೆ ನಾವು ಸೂಕ್ಷ್ಮವಾಗಿ ನಡ್ಕೊಂಡು ಹೋಗ್ತಾ ಇದೀವಿ. ನಾನು ಅದಕ್ಕೆ ಒಂದು ಉದಾಹರಣೆ ಕೊಟ್ಟೆ. ನಾನು ಶಿವಮೊಗ್ಗ ಕಾಂಗ್ರೆಸ್ ಖಾತೆಗೆ ಬರಬೇಕಾಗಿದ್ದು, ಅಲ್ಲಿ ಕಂಟೆಸ್ಟ್ ಆಗಿ ಮಾಡಿ ಅಭ್ಯರ್ಥಿ ಸಿಗ್ಲಿಲ್ಲ, ಅದಕ್ಕೆ ಬೇಕಾಗಿ JDS ನವರು ಅಭ್ಯರ್ಥಿ ಹಾಕಿದ್ರು. ಅದು ಬೇರೆ ಪ್ರಶ್ನೆ. ನಿಮ್ಗೆ 3 ದಿವಸ 4 ದಿವಸ ಟೈಮ್ ಕೊಟ್ಟರು, ನಿಮ್ಗೆ ಅಭ್ಯರ್ಥಿ ಇರಲಿಲ್ಲ, ಅದಕ್ಕೆ ಬೇಕಾಗಿ ಅವರಿಂದ ಅಭ್ಯರ್ಥಿ ಹಾಕಿದ್ರು. ಕಾಂಗ್ರೆಸ್ ಏನು ಕೊಟ್ಟಿರೋದಲ್ಲ, ಅವ್ರೇನು ತಗೊಂಡಿರೋದು, ಅದು ಬೇರೆ ಪ್ರಶ್ನೆ. ಇವತ್ತು ನಾಳೆ ಹಾಗೆ JDS ಜೊತೆನೂ ಆಗ್ಬೋದು, ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಾಗ್ಬೋದು. ಅದಕ್ಕೋಸ್ಕರ ನಾನು ಹೇಳಿದೆ, ಪ್ರೆಷರ್ ಇರುವಾಗ ನ್ಯಾಚುರಲಿ ಏನಾಗುತ್ತೆ, ಸ್ವಲ್ಪ ಅದು ಲೀಡರ್ಸ್ ಮೇಲೆ ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ಅದನ್ನ ನೀವು ಕಟ್ಕೊಂಡು ಇಲ್ಲ ನಿಮ್ಮ ಸಮ್ಮಿಶ್ರ ಸರ್ಕಾರನೇ ಉರುಳೋಗ್ಬಿಡುತ್ತೆ, ಸರ್ಕಾರನೇ ಬಿದ್ದೋಯ್ತು, ಪತನ ಆಗೋಯ್ತು ಅಂತ ಈ BJPನವ್ರು ಸಂತೋಷ ಪಡ್ಕೊಳ್ಳಿ. ಯಾಕಂದ್ರೆ ಅವ್ರಿಗೇನು ಎಲ್ಲೂ ಕಡೆ 3 ರಾಜ್ಯದಲ್ಲಿ ಸೋತ್ರು, ಆಯ್ತಾ, ಮತ್ತೆ ಈ ಬೈ ಎಲೆಕ್ಷನ್ಸ್ ಎಲ್ಲ ಸೋತ್ರು, ನಾಳೆ ಶಿವಮೊಗ್ಗದಲ್ಲಿ ಕೂಡ ಸೋಲ್ತಾರೆ. ಸೊ ಎಲ್ಲೂ ಅವ್ರಿಗೆ ಭಾರಿ ಖುಷಿ ಕಾಣಿಸ್ತಾ ಇಲ್ಲ. ಹಿಂಗೆ ಯಾವುದೋ ಒಂದು ಇಮ್ಯಾಜಿನರಿ ಖುಷಿಯಲ್ಲಿ ಅವ್ರು ಇದು ಮಜಾ ತಗೋಬೇಕು ಹೊರತು ಅದು ಒಳ್ಳೆ ಖುಷಿ ಯಾವುದೂ ಇಲ್ಲ ಅವ್ರಿಗೆ. ಜೆನ್ಯೂನ್ ಅಂದ್ರೆ ಯಾವುದು ಅಸಲ್ ಖುಷಿ ಯಾವುದೂ ಇಲ್ಲ. ಸೊ ಆ ಕಾರಣದಿಂದ ಅವ್ರು ಇದ್ರಲ್ಲಿ ಸಂತೋಷ ಪಡ್ಕೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ. 2019ರಲ್ಲಿ ನಾವು ಒಟ್ಟಿಗೆ ಸೇರಿ ನಾವು 22-23 ಸೀಟ್ಸ್ ನಾವು ಗೆಲ್ಲೋದಂತೂ ಗ್ಯಾರಂಟಿ. ಖಂಡಿತ ಬ್ರಿಜೇಶ್ ಮಾತಾಡ್ತೀನಿ, ಚರ್ಚೆ ನಾವು ಮುಂದುವರಿಸೋಣ. ಪ್ರಸನ್ನ ಅವ್ರ ಜೊತೆಗೆ ಮಾತಾಡ್ತೀನಿ ಚಿಕ್ಕ ಬ್ರೇಕ್ ನಂತರ. ಬೇಗೇಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಯಾವ ರೀತಿಯಾಗಿ ಈ ಒಂದು ಮೈತ್ರಿಯ ಸಂದರ್ಭದಲ್ಲಿ ಏನೇನು ನಡೀತಾ ಇದೆ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಸನ್ನ ಕುಮಾರ್ ಅವರು ತಾವೇ ಯಾವ ರೀತಿ ನೋಡ್ತೀವಿ? ಎಲ್ಲವೂ ಕೂಡ ಹಾಗಾದ್ರೆ ಆಲ್ ಇಸ್ ವೆಲ್ ಅಂತಿದ್ರು ಕೂಡ ಹಾಗಾದ್ರೆ ಇಷ್ಟೊಂದು ಬೇಸರದಿಂದ ಮಾತಾಡಬೇಕಂತ ಅವಶ್ಯಕತೆಗಳು ಬೀಳುತ್ತಾ ಅಂತ? ಪ್ರಸಾದ್, ಹೊರಗಡೆ ಬಹಿರಂಗವಾಗಿ ಎರಡೂ ಪಾರ್ಟಿನವರು ಆಲ್ ಇಸ್ ವೆಲ್ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ಎಲ್ಲವೂ ಸರಿಯಾಗಿಲ್ಲ ಅಂತ ಅದು ಬಹಿರಂಗವಾಗೂ ಕಾಣಿಸ್ತಾ ಇದ್ದಾರೆ. ಬೇರೆ ಯಾರು ಹೇಳಬೇಕಾಗಿಲ್ಲ. ಇದು ಇವತ್ತಿಂದಲ್ಲ, ಡೇ 1 ಅದೇ ಥರ ಬೆಳ್ಕೊಂಡು ಬರ್ತಾ ಇದೆ. ಕುಮಾರಸ್ವಾಮಿ ಅವರು ಆರಂಭದಿಂದಲೂ ಬಹಳಷ್ಟು ಬಾರಿ ಬಹಿರಂಗವಾಗೂ ಕಣ್ಣೀರು ಹಾಕಿದ್ದಾರೆ, ಭಾವುಕವಾಗೂ ಮಾತಾಡಿದ್ದಾರೆ. ನಾನು ಯಾರ ಹಂಗಿನಲ್ಲಿದ್ದೀನಿ ಅಂತಲೂ ಅವ್ರು ಬಹಿರಂಗವಾಗಿ ಹೇಳಿದ್ದಾರೆ. ಹೊರಟ್ಟಿಯವರು ಕಳೆದ ತಿಂಗಳು ಮಾತಾಡಿದಾಗ ಅವರು ಹೆಬ್ಬೆಟ್ಟಿನ ಮುಖ್ಯಮಂತ್ರಿ ಆಗಬೇಕು, ಆಗಬಾರ್ದು, ಅವ್ರು ಬರೀ ಗುಮಾಸ್ತ್ರ ಥರ ಕೆಲಸ ಮಾಡಬಾರ್ದು ಅಂತ ಹೇಳಿದಾಗ ಕೆಲವ್ರಿಗೆ ಹುಬ್ಬೇರಿಸಿದ್ರು. ಏನು ಹೊರಟ್ಟಿಯವ್ರಿಗೆ ಏನಾದ್ರು ಕೌನ್ಸಿಲ್ ಚೇರ್ಮನ್ ಸಿಗಲಿಕ್ಕೆ ಈ ಥರ ಸಿಟ್ಟಲ್ಲಿ ಮಾತಾಡ್ತಾ ಇದ್ದಾರಾ ಅಂತ. ಆದರೆ ಹೊರಟ್ಟಿಯವರ ಭಾವನೆಗಳು ಎಲ್ಲಿಂದ ಬಂದು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿತ್ತದು. ಯಾರ ಮುಖಾಂತರ ಅದು ಬಂತು, ಹೇಗೆ ಬಂತು ಅನ್ನೋದು ಎಲ್ಲರಿಗೂ ಅರ್ಥ ಆಗಿತ್ತದು. ಸೊ ಒಟ್ಟಾರೆ ನಿಮಗೆ ನೋಡಿದಾಗ ಏನಾಗ್ತದೆ, ಎರಡೂ ಪಕ್ಷಗಳ ನಡುವೆ ಯಾವುದೇ ಒಂದು ಕಾರಣಕ್ಕೆ ಒಟ್ಟಿಗೆ ಸೇರಿ ಸರ್ಕಾರ ಮಾಡ್ತಾ ಇದ್ರು ಎಲ್ಲವೂ ಸರಿಯಾಗಿಲ್ಲ ಒಳಗಡೆ ಅನ್ನೋದು ಎದ್ದು ಕಾಣ್ತಾ ಇದೆ. ಬಹಿರಂಗದ ಆದರ್ಶ ಏನಿತ್ತು, ಜಾತ್ಯತೀತ ಶಕ್ತಿಗಳು ನಮ್ಮ ಸಮಾಜದಲ್ಲಿ ಕೆಲವು ಟೈಮು ಮದುವೆ ಹೇಗೆ ನಡೀತದೆ ಅಂತ ಹೇಳಿದ್ರೆ, ಯಾರೋ ಹಿರಿಯರು ಬಹಳ ಆರೋಗ್ಯವ ಅಥವಾ ವಯಸ್ಸಾದವರಿದ್ದಾಗ ಅವರು ಕುಟುಂಬದ ಮರ್ಯಾದೆ ಕಾರಣಕ್ಕೂ ಯಾವುದಕ್ಕೂ ಯಾವ ಹುಡುಗ ಹುಡುಗಿನ ಒಪ್ಪಿಸ್ತಾರೆ. ಈ ಕಾರಣಕ್ಕೋಸ್ಕರ ನೀನು ಮದುವೆ ಆಗಬೇಕು ಅಂತ ಹುಡುಗ ಹುಡುಗಿ ಇಷ್ಟ ಇದೆಯಲ್ಲ ಕೇಳೋದಿಲ್ಲ ಅವರು. ಹಾಗೆ ಇಲ್ಲಿ ಏನಾಯ್ತು, ಇದು ಲವ್ ಮ್ಯಾರೇಜ್ ಅಲ್ಲ, ಇದು ಅರೇಂಜ್ಡ್ ಮ್ಯಾರೇಜ್ ಬಿಕಾಸ್ ಆಫ್ ಪರ್ಟಿಕ್ಯುಲರ್ ರೀಸನ್.
ಅರೇಂಜ್ಡ್ ಕಮ್ ಫೋರ್ಸ್ಡ್ ಏನಂದ್ರೆ ಉದ್ದೇಶ ಒಂದು ಬಿಜೆಪಿನ ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಆ ಉದ್ದೇಶಕ್ಕೋಸ್ಕರ ಆಗಿದೆ ಹೊರತು ಇಲ್ಲೇನಾಗಿದೆ ರಾಜಕೀಯವಾಗಿ ಏನಾಗಿದೆ, ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತು JDS ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ನಡೀತು ಚುನಾವಣಾ ಸಂದರ್ಭದಲ್ಲಿ, ಮಧ್ಯದಲ್ಲಿ ನಡ್ಕೊಂಡು ಬಂದಿದೆ. ಅದರಲ್ಲೂ ಸಿದ್ದರಾಮಯ್ಯನವ್ರನ್ನ ಹೀನಾಯ ಸೋಲಿಗೆ ಕಾರಣ ಯಾರು ಅಂತ ಸಿದ್ದರಾಮಯ್ಯನವ್ರು ಮರೀಲಿಕ್ಕೆ ಆಗ್ತದೆ ಈ ಕ್ಷಣಕ್ಕೂ. ಅವರು ಎಷ್ಟೇ ತಲೆ ಬಾದಾಮಿ ಕಡೆ ಹಾಕಿದ್ರು ಮನಸ್ಸೆಲ್ಲ ಮೈಸೂರು ಕಡೆ ಎಳಿತಾ ಇರ್ತದೆ ಅವ್ರಿಗೆ. ಮೈಸೂರಿಗೆ ಹೋದಾಗೆಲ್ಲ ಅವ್ರಿಗೆ ಅನ್ಸುತ್ತೆ ಮೈಸೂರಿನಲ್ಲಿ ಇವತ್ತು ಹೋದ್ರು ಅವ್ರು ಯಾವುದೇ ಸಭೆ ಅಧಿಕೃತವಾದ ಸಭೆ ಸಮಾರಂಭಗಳವರು ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ. ಎಷ್ಟೇ ಇದ್ದಿದ್ರು ಯಾರು ನನ್ನನ್ನು ಸೋಲಿಸಿದ್ದು ಯಾಕೆ ಅವರು ಅದನ್ನು ಹೇಳ್ತಾನೆ ಇರ್ತಾರೆ ಪದೇ ಪದೇ. ನಾನು ಇನ್ನೊಮ್ಮೆ ಮುಖ್ಯಮಂತ್ರಿ ಆಗೋಣ ತಡೆಯೋಕ್ಕೋಸ್ಕರ ಎಲ್ಲ ಚಿತಾವಣೆ ಮಾಡಿದ್ರು, ಎಲ್ಲರೂ ಒಗ್ಗೂಡಿದ್ರು, ನನ್ನ ಇಡೀ ತಡೆ ಉದ್ದೇಶ ಅವ್ರು ಹೇಳ್ತಾ ಇರ್ತಾರೆ. ಇವರು ಇಲ್ಲಿ ಬಹಿರಂಗವಾಗಿ ಕಣ್ಣೀರು ಹಾಕ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿ ಆಡಳಿತ ನಡೀತದೆ ಅಂತ ನೀವು ಶಾರ್ಟ್ ಟರ್ಮ್ ಗೋಲ್ ಯಾಕೆ ಅಂತ ಈಗ ಇದು ಅವರೇ ಹೇಳ್ತಾ ಇದ್ದಾರೆ. ಈಗ ಪಾರ್ಲಿಮೆಂಟ್ ಚುನಾವಣೆವರೆಗೂ ಉಸಿರು ಬಿಗಿ ಹಿಡಿತೀವಿ, ಸರ್ಕಾರ ನಡೆಸ್ತೀವಿ ಅಂತ ಅರ್ಥ. ಉಸಿರುಗಟ್ಟುವ ವಾತಾವರಣ ಇದೆ ಅಂತ ಬಹಿರಂಗ ಒಪ್ಕೊಂಡಂಗೆ ಆಗ್ತದೆ ಯಾರೇ ಆದರೂ, ಅದು ಆ ಕಡೆಯವರು ಹೇಳಿ ಈ ಕಡೆಯವರು ಹೇಳಿ. ಒಂದು. ಎರಡನೇದು, ಇವತ್ತು ಸಾರ್ವಜನಿಕರು ಸಹ ಏನು ಕೇಳ್ತಾ ಇದ್ದಾರೆ, ಎಷ್ಟೇ ಅವರು ನಮ್ಮ ಸರ್ಕಾರ ಏನು ಮಾಡಿದ್ರು 5 ವರ್ಷ ಸ್ಥಿರ ಅಂತ ಹೇಳಿದ್ರು, ಪ್ರತಿಯೊಬ್ಬರು ಮೊದಲನೇ ಮಾಡೋ ಪ್ರಶ್ನೆ ಕೇಳಿ ಯಾರೇ ರಾಜಕೀಯವಾಗಿ ಉಂಜಿದ್ರೆ ಈ ಸರ್ಕಾರ ಎಷ್ಟು ಸೇರಿ ಸರ್, ಪಾರ್ಲಿಮೆಂಟಲ್ಲಿ ಇರುತ್ತೆ ಸರ್, ಆಮೇಲೆ ಏನಾಗುತ್ತೆ ಸರ್, ಇಷ್ಟೇ. ಬಹುಶಃ ರಾಜಕೀಯದಲ್ಲಿ ಇರೋರ್ಗೂ ಅದೇ ಸಮಸ್ಯೆ ಆಗಂಥದ್ದು. ಪಾರ್ಲಿಮೆಂಟ್ ಚುನಾವಣೆ ಏನೇನಾಗುತ್ತೆ, ಯಾವ ರೀತಿ ಫಲಿತಾಂಶ ಬರ್ತದೆ, ರಾಷ್ಟ್ರ ರಾಜಕೀಯ ಒಟ್ಟಾರೆ ಚಿತ್ರಣ ಏನಾಗುತ್ತೆ, ರಾಜ್ಯದಲ್ಲಿ ಫಲಿತಾಂಶ ಯಾವ ರೀತಿ ಬರ್ತದೆ, ಅದರ ಮೇಲೆ ಮುಂದಿನ ನಡೆ ಆಧರಿಸಿ ಹೋಗ್ತದೆ ಅನ್ನೋದೊಂದು. ಇನ್ನು ಕೆಲವ್ರಿಗೆ ಆಸೆ ಏನು, ಬಹುಶಃ ವಾಮನಾಚಾರ್ಯ ಪಾಟೀಲ್ ಅದಕ್ಕೆ ಮುಂಚೆ ಅವ್ರಿಗೂ ಸರ್ಕಾರ ಇರುತ್ತೆ ಇಲ್ಲೋ ಅಂತ ಅವರು ಭವಿಷ್ಯ ನೋಡ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಈ ರೀತಿ ಪರಿಸ್ಥಿತಿನಲ್ಲಿ ಒಂದು ಸರ್ಕಾರ ನಡೆಸೋದು ಖಂಡಿತ ಕಷ್ಟ. ಸಮ್ಮಿಶ್ರ ಸರ್ಕಾರ ನಡೆಸೋದು ಕಷ್ಟ, ಆದರೆ ಬಲವಂತವಾಗಿ ನಡೆಸೋದಿದೆಯಲ್ಲ, ಸರ್ಕಾರ ನಡೆಸಲೇಬೇಕು ಅನ್ನೋ ನಡೆಸೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ರಮೇಶ್ ಅವರು ಯಾಕೆ ಆ ಕಷ್ಟ ಆಗ್ತಾ ಇರೋದು ಅಂತ ಹೇಳ್ಕೊಂಡು ಕುಮಾರ್ ಅವರು ಒಬ್ಬ ಪತ್ರಕರ್ತರಾಗಿ ಅವ್ರ ವ್ಯಾಖ್ಯಾನ ಅವ್ರಿಗೆ ಬಿಡ್ತೀನಿ, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಸ್ವಾಭಾವಿಕ. ನನಗೆ ಪ್ರಶ್ನೆ ಎತ್ತದಂಥದ್ದು ವಾಮನಾಚಾರ್ಯರು. ಇಲ್ಲಿ ಒಂದು ಮಾತನ್ನು ಸಹ ದಯಮಾಡಿ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ವ್ಯತ್ಯಾಸ ಇರೋದು ಇಲ್ಲೇ ಇರೋದು ಒಂದು ಕಡೆ. ಕುಮಾರಸ್ವಾಮಿರವರಾಗಲಿ ಹಿಂದೆ ಇದ್ದಂಥ ಸಿದ್ದರಾಮಯ್ಯನವರಾಗಲಿ ಯಾವತ್ತೂ ಸಹ ವಿಧಾನಸಭಾ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳು ಎತ್ತುವಂಥ ಪ್ರಶ್ನೆಗೆ ಹಿಮ್ಮುಖ ಮಾಡಿಕೊಂಡು ವಾಪಸ್ ಹೋಗಿಲ್ಲ. ನಿಮ್ಮ ಪ್ರಧಾನಮಂತ್ರಿಗಳು ರಫೇಲ್ ಅಂತ ಪ್ರಕರಣದಲ್ಲಿ ಉತ್ತರ ಕೊಡೋಕ್ಕಾಗ್ದಲೇ ಸದನಕ್ಕೆ ಬಂದು ತಪ್ಪಿಸ್ಕೊತಾ ಇದ್ದಾರೆ. ಮೊದಲು ನೀವು ದೇಶದ ಜನಕ್ಕೆ ಉತ್ತರವನ್ನು ಕೊಡಿ, ಅದು ನಿಮಗೆ ಬಿಡ್ತೀನಿ. ಎರಡನೇದು, ಅವ್ರ ಪಾಪ ಈ ಒಗ್ಗರಣೆ ಹಾಕ್ಬೇಕಾದ್ರೆ ಪಟ್ಟಿ ಮಾಡ್ಕೊಂಡು ಹುಡುಕ್ತಾರೆ ಏನೇನು ಹಾಕ್ಬೇಕು ಅಂತೇಳಿ, ಹಂಗೆ ಪಟ್ಟಿ ಮಾಡ್ಕೊಂಬಂದವ್ರೆ. ಇದು ಯಾವುದೋ ಮಂತ್ರಿ ರಾಜೀನಾಮೆ, ಇನ್ನೊಂದು ನಿಮ್ಮ ಸರ್ಕಾರದಲ್ಲೂ ಆಗಿದೆ ಅದು ಮಂತ್ರಿ ರಾಜೀನಾಮೆ. ಮತ್ತೊಂದು ಅಟ್ಲೀಸ್ಟ್ ನಮ್ಮಲ್ಲಿ ಏನೋ ಕ್ಯಾಬಿನೆಟ್ಗೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಅನ್ನೊಬ್ಬನ ಕೈ ಬಿಟ್ಟಿದ್ದಾರೆ, ಇನ್ನೊಬ್ಬನೇನೋ ಕಾರಣಕ್ಕೆ ಕೈ ಬಿಟ್ಟಿದ್ದಾರೆ. ನಿಮ್ಮಲ್ಲಿ ಯಾಕೆ ಕೈ ಬಿಟ್ಟರು ಅದನ್ನು ಬಿಡಿ. ಕರ್ನಾಟಕ ಜನ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ಪ್ರಶ್ನೆ ಅದಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ನಮ್ಮ ಮುಂದೆ ಕೆಲವು ಪ್ರಶ್ನೆಗಳಿದ್ದಾವೆ. ಇವತ್ತು ಕುಮಾರಸ್ವಾಮಿರವರು ಫೆಬ್ರವರಿ 9ನೇ ತಾರೀಕು 2ನೇ ಬಜೆಟನ್ನು ಮಂಡನೆ ಮಾಡೋದಕ್ಕೆ ತಯಾರಾಗಿದ್ದಾರೆ. ಈ ರೈತರ ಸಾಲ ಮನ್ನಾಕ್ಕೆ ಸಂಪನ್ಮೂಲಗಳ ಕ್ರೋಢೀಕರಣ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಅವ್ರದೇ ಆದಂಥ ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ. ಮತ್ತು ವಯೋವೃದ್ಧರಿಗೆ ವೃದ್ಧಾಪ್ಯ ವೇತನ ಏನಿದೆ ಅದನ್ನು 2,000 ರೂಪಾಯಿ ಮಾಡಬೇಕು ಅನ್ನೋದಕ್ಕೆ ಅವ್ರ ಆಲೋಚನೆ ಇದೆ. ಗರ್ಭಿಣಿ ಸ್ತ್ರೀಯರು ಕೊಡ್ತಾ ಇರ್ತಕ್ಕಂಥ ಭತ್ಯೆಯನ್ನು ಜಾಸ್ತಿ ಮಾಡಬೇಕು ಅನ್ನೋದಕ್ಕೆ ಒಂದು ಅವ್ರದೇ ಆದಂಥ ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ರೈತರ ಬದುಕನ್ನು ಹಸನು ಮಾಡೋದಕ್ಕೆ, ಶಕ್ತಿ ತುಂಬೋದಕ್ಕೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೊಂದು ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಮತ್ತು ಯುವಕರಿಗೆ ಉದ್ಯೋಗ ಕೊಡೋದಕ್ಕೆ ಏನೇನು ಮಾಡಬೇಕು ಅಂತ ಅದಕ್ಕೆ ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಈ ವ್ಯಾಪ್ತಿನಲ್ಲಿ ನಾವಲ್ಲಿ ಚರ್ಚೆಗಳು ಮಾಡ್ತಾ ಇದ್ದೇವೆ ಬಿಟ್ಟರೆ ನಾವು ಇವತ್ತೇನು ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಬಂದಿದ್ದನ್ನ ಸೀರಿಯಸ್ಸಾಗಿ ತೊಗೊಂಡಿಲ್ಲ, ಹಂಗಂತ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅವೆಲ್ಲ ವಿತಿನ್ ದ ವಾಲ್, ವಿತಿನ್ ದ ಫ್ರೇಮ್ ಸರಿಪಡಿಸ್ಕೊಳ್ಳೋಂಥ ವ್ಯತ್ಯಾಸಗಳು, ಅದು ಸರಿಪಡಿಸ್ಕೋತೀವಿ. ಬಟ್ ನನಗೆ ಒಂದು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ, ಕರ್ನಾಟಕದ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವತ್ತೂ ಸಹ ಸಮ್ಮಿಶ್ರ ಸರ್ಕಾರಗಳಿಗೆ ಕಾಟ ಕೊಟ್ಟಿರೋದು, ಸೆಟ್ ಮಾಡಿರೋದು, ಕ್ಯಾಬಿನೆಟ್ ಬಾಯ್ ಕಟ್ ಮಾಡಿರೋದು ಯಾರು ಇದೆ, ಅದು ಭಾರತೀಯ ಜನತಾ ಪಕ್ಷದವರು. 1983ರಲ್ಲಿ ರಾಮಕೃಷ್ಣ ಹೆಗಡೆ ಸರ್ಕಾರ ಬಂದಾಗಲೂ ಸಹ 85 ಚುನಾವಣೆಗೆ ಹೋಗ್ಬೇಕಾದ್ರೆ ಭಾರತೀಯ ಜನತಾ ಪಕ್ಷದವರು ಆವತ್ತು ಕೊಟ್ಟಂಥ ಕಾಟಕ್ಕೆ ಅವರು ಅಸೆಂಬ್ಲಿ ಡಿಸಾಲ್ವ್ ಮಾಡಿ ಚುನಾವಣೆಗೆ ಹೋದಂಥದ್ದು. ಮತ್ತೆ ಕುಮಾರಸ್ವಾಮಿ ಜೊತೆ ಇವರು ಸರ್ಕಾರ ಮಾಡಿದ್ರು. ನೈಸ್ ವಿಷಯದಲ್ಲಿ ಕೇಣಿಗೆ ಸಪೋರ್ಟ್ ಮಾಡ್ಬೇಕಂತ ಕ್ಯಾಬಿನೆಟ್ ಬೈ ಕಟ್ ಮಾಡಿದ್ರು ಇವರು. ಅವರು ಸರಾಯಿ ನಿಷೇಧ ಮಾಡ್ತೀನಿ ಅಂದರೆ ಫೈನಾನ್ಸ್ ಮಿನಿಸ್ಟರ್ನ ಸೈನ್ ಹಾಕಲ್ಲ ಅಂದರು. ಕ್ಯಾಬಿನೆಟ್ ಇದರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಯಾಗಿ ಹಣಕಾಸು ಸಚಿವರಾಗಿ ಸರಾಯಿ ನಿಷೇಧ ಮಾಡ್ತೀನಿ ಅಂದರೆ ಸೈನ್ ಹಾಕಲ್ಲ ಅಂದರು. ಲಾಟರಿ ನಿಷೇಧ ಮಾಡ್ತೀನಿ ಅಂದರೆ ಮಾಡಬೇಡಿ ಅಂತಂದರು. ನೀವು ಎಷ್ಟು ಕಾಟ ಕೊಟ್ಟಿದ್ದೀರಾ? ಏನಾದರೂ ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ವ್ಯತ್ಯಾಸಗಳು ಎಲ್ಲಾಗಿದೆ ಅಂತ ಪಟ್ಟಿ ಮಾಡಕ್ಕೆ ಹೋದ್ರೆ 2006ರಲ್ಲಿ ಏನು ಕುಮಾರಸ್ವಾಮಿರವರು BJP ಜೊತೆ ಸರ್ಕಾರ ಮಾಡಿದ್ರು, ಆವತ್ತಿನ ವ್ಯತ್ಯಾಸಗಳ ಮುಂದೆ ಯಾವ ವ್ಯತ್ಯಾಸಗಳು ಉಳ್ಕೊಳ್ಳೋದಿಲ್ಲ. ಭಾರತೀಯ ಜನತಾ ಪಕ್ಷದವ್ರಿಗೆ ಇನ್ನೊಬ್ಬರ ಬಗ್ಗೆ ಕೈ ತೋರಿಸೋಂಥ ನೈತಿಕ ಶಕ್ತಿ ವಿಶೇಷವಾಗಿ ಕರ್ನಾಟಕದಲ್ಲಿ ಉಳಿಸ್ಕೊಂಡಿಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ವಿರೋಧ ಪಕ್ಷವಾಗಿ ಅದು ಬಿಡಿ, ನಮ್ಮ ವ್ಯತ್ಯಾಸ ಇದೆ, ನಾವು ಜನ ಕೇಳ್ತೀವಿ, ಉತ್ತರ ತಗೋತೀವಿ. ನೀವು ವಿರೋಧ ಪಕ್ಷ ಕೆಲಸ ಮಾಡಿ. ನೀವು ಇವತ್ತು ಸಹ ಡೆಲ್ಲಿಲಿ ಕೂತ್ಕೊಂಡು ಸರ್ಕಾರ ಬಿಡಿಸ್ತೀವಿ ದಿನ ರೂಮರ್ ಅಪ್ಸೋದು. EMLN ಜೊತೆ ಬಂದ್ಬಿಟ್ರು, IMLN ಜೊತೆ ಬಂದ್ಬಿಟ್ರು, ರಮೇಶ್ ಜಾರಕಿಹೊಳಿ ಮನೆಗೆ ಹೋಗೋದು, ಅವ್ರ ಜೊತೆ ತಿಂಡಿ ತಿನ್ನೋದು. ಪ್ರಶ್ನೆ ಇರ್ತಕ್ಕಂಥದ್ದು ವ್ಯತ್ಯಾಸ ಇರೋದು ಇಲ್ಲ ಅಂತ ನಾನು ಹೇಳೋದಿಲ್ಲ. ವ್ಯತ್ಯಾಸಗಳು
ಎಲ್ಲೋ ಸರ್ಕಾರ ತೆಗೆಯುವಂಥ ಮಟ್ಟಕ್ಕೆ ವ್ಯತ್ಯಾಸಗಳು ಖಂಡಿತ ಇಲ್ಲ. ಖಂಡಿತ ವ್ಯತ್ಯಾಸಗಳನ್ನ ಸಿದ್ದರಾಮಯ್ಯ ಇರ್ಬೋದು, ದಿನೇಶ್ ಗುಂಡೂರಾವ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ನಮ್ಮಲ್ಲಿ ಕೂತ್ಕೊಂಡು ಸರಿಪಡಿಸ್ಕೊತೀವಿ. ಅದಿಲ್ವ ಅಂದರೆ ರಾಹುಲ್ ಗಾಂಧಿ ಅವರು ಇದ್ದಾರೆ, ದೇವೇಗೌಡರು ಇದ್ದಾರೆ, ವೇಣುಗೋಪಾಲ್ ಇದ್ದಾರೆ, ಅಹಮದ್ ಪಟೇಲ್ ಅವರು ಇದ್ದಾರೆ, ಆ ಮಟ್ಟದಲ್ಲಿ ಸರಿಪಡಿಸ್ಕೊತಾರೆ. ಅದೇನು ವ್ಯಾಪ್ತಿ ಮೀರಿ ಆಚೆ ಹೋಗೋಂಥದ್ರಲ್ಲಿ ಖಂಡಿತ ಇಲ್ಲ. ನಮಗೆ ಇರ್ತಕ್ಕಂಥ ಕುಮಾರಸ್ವಾಮಿ ಅವ್ರಿಗೆ ಇರ್ತಕ್ಕಂಥದ್ದು ಅವರ ಆರೋಗ್ಯವನ್ನು ಅವ್ರು ಲೆಕ್ಕಕ್ಕೆ ತಗೊಂತಲೇ ಇಲ್ಲಿ ಬರುವಂಥ ಬಜೆಟಲ್ಲಿ ಏನೇನು ಕೆಲಸಗಳು ಮಾಡಬೇಕು. ಇವತ್ತು ಸಹ ನೆನ್ನೆ ಅದಾಗ್ತಿದ್ದಂಗೆ ಇವತ್ತಾಗಲೇ ಅವರು RDP ಮೀಟಿಂಗ್ ತೊಗೊಂಡು ಏನೇನು ಮಾಡಬೇಕು, ಯಾವ್ಯಾವ ಯೋಜನೆಗಳು ಇಂಪ್ಲಿಮೆಂಟ್ ಮಾಡಬೇಕು, ಸರ್ಕಾರದಲ್ಲಿ ಯಾವ್ಯಾವ ಇನ್ನೂ ಯೋಜನೆಗಳು ಬಾಕಿ ಇದೆ, ಯಾವ್ಯಾವ ಹಣವನ್ನು ಸಂಪನ್ಮೂಲವನ್ನು ಒದಗಿಸಬೇಕು, ಇವೆಲ್ಲ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅವರ ಆರೋಗ್ಯವನ್ನು ಲೆಕ್ಕಕ್ಕೆ ಇಟ್ಕೊಂಡಲೇ ಕೆಲಸ ಮಾಡ್ತಾ ಇದ್ದಾರೆ. ನಾವು ಭಾರತೀಯ ಜನತಾ ಪಕ್ಷದಿಂದ ಸಹಕಾರ ನಿರೀಕ್ಷೆ ಮಾಡ್ತೀವಿ. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಕುಮಾರಸ್ವಾಮಿ ಅವರ ಸರ್ಕಾರಕ್ಕೆ ಅವ್ರು ಸಹಕಾರ ನಿರೀಕ್ಷೆ ಮಾಡ್ತೀವಿ. ಬಿಟ್ರೆ ನೀವಿಂತ ಹುಡುಕೊಂಡು ಹೋಗ್ತಾ ನೀವು ಅಲ್ಲೇ ಇರಬೇಕಾದ್ ನೀವು. ನೋಡಿ, ಒಂದಿಷ್ಟು ಮೊದಲು ಏನು ಹೇಳಿದರು, ಕಾಂಗ್ರೆಸ್ನವ್ರು ಕೊಟ್ಟಂಥ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ ಅಂತ. ಇವತ್ತು ಇಂದಿರಾ ಕ್ಯಾಂಟೀನ್ದ ಪರಿಸ್ಥಿತಿಗಳು ಏನೇನಾಗಿವೆ ಅಂತ ನೋಡಿದ್ದೀರಿ. ಜನರಿಗೆ ಮರ್ತೇ ಹೋಗ್ಬಿಟ್ಟಿದೆ. ಅಲ್ಲಿರುವಂಥ ಆಹಾರವನ್ನು ಸಾಮಾನ್ಯ ಜನರು ಕೂಡ ಹೋಗಿ ಮುಟ್ಟಕ್ಕೆ ತಯಾರಿಲ್ಲ. ಅದೇ ರೀತಿಯಿಂದ ಸಾಲ ಮನ್ನಾದ ವಿಷಯ ಎರಡನೇದವ್ರು ಆರಿಸ್ಕೊಂಡಿದ್ದು, ಒಟ್ಟು ತೊಗೊಂಡಿದ್ದೇ 2 ಕಾರ್ಯಕ್ರಮ ಇಲ್ಲಿವರೆಗೆ. 6 ಕೋಟಿ ಜನರಲ್ಲಿ 60,000 ಜನರು ಕೂಡ ಒಂದು ಸಾಲ ಮನ್ನಾ ಮಾಡಿದಂಥ ಸ್ಥಿತಿ ಇದೆ. ಮತ್ತು ಇರಬೇಕಾದಂಥ ಒಟ್ಟು 50,000 ಕೋಟಿ ರೂಪಾಯಿನೇ ಡೆವಲಪ್ಮೆಂಟ್ಗೆ ಏನೋ ಒಂದು ವರ್ಷಕ್ಕಿರುತ್ತೆ. ಅದಷ್ಟನ್ನು ಅಲ್ಲಿ ಅಡ್ಜಸ್ಟ್ ಮಾಡೋದಕ್ಕೆ ಹೋರಾಡ್ತಾ ಇರೋದ್ರಿಂದ ಇಲ್ಲಿ ಪ್ರಗತಿ ಅನ್ನೋದು ಎಲ್ಲ 7 ತಿಂಗಳಿಂದ ನಿಂತಿಲ್ಲ, ಮಲಗೆ ಹೋಗ್ಬಿಟ್ಟಿದೆ. ಇಷ್ಟು ಒಂದು ಸೀರಿಯಸ್ ಪರಿಸ್ಥಿತಿ ಇರುವಾಗ ಯಾರಿಗೂ ಇಲ್ಲೊಂದು ಸರ್ಕಾರ ಇದೆ, ಇಲ್ಲೇನೋ ನಡೀತಾ ಇದೆ ಅಂತ ಅಂದರೆ ಹೊಸ ಏನೋ ಯೋಜನೆಗಳಾಗ್ತವೆ, ಅವನ್ನೇನೋ ಅನೌನ್ಸ್ ಮಾಡ್ತಾ ಇದ್ದಾರೆ. ಹಾಸನದಲ್ಲಿ ಒಂದು ರಿಂಗ್ ರೋಡ್ದು ಅನೌನ್ಸ್ಮೆಂಟ್ ಬಿಟ್ಟರೆ ಇನ್ನೊಂದು ಏನೇನೇನೇನು ರಾಜ್ಯದಲ್ಲಿ ಆಗಲಿಲ್ಲ. ನಾನು ಆವಾಗಲೇ ರೆಫರ್ ಮಾಡ್ದಂಗೆ ಉತ್ತರ ಕರ್ನಾಟಕದ ಕಡೆ ತಲೆ ಇಟ್ಟು ಮಲಗ್ತಾ ಇಲ್ಲ ಈಗಿನ ಸರ್ಕಾರ, ಇಡೀ ಸರ್ಕಾರನೇ. ಯಾಕೆಂದರೆ ಎಲ್ಲ ಇಲ್ಲಿಯವರೇ ಇದ್ದಾರೆ. ಹೀಗಿರುವಾಗ ಕಾಂಗ್ರೆಸ್ನವರು ಇವತ್ತೇನು ಸರ್ಕಾರ ನಡೀತಾ ಇದೆ ಕ್ಯಾಬಿನೆಟ್ಟು, ಅವ್ರ ಮೇಲೆ ಯಾವಾಗಲೂ ಹ್ಯಾಂಗಿಂಗ್ ಸೋರ್ಡ್ ಇಟ್ಟಿದ್ದಾರೆ. ನೀವು ಇದು ಮಾಡಬೇಡಿ. ಅದರಿಂದಾಗಿ ಆ ಸರ್ಕಾರದಲ್ಲೂ ಅಸಮಾಧಾನ ಇದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನವ್ರಿಗೂ ಏನು ಅನ್ನಿಸ್ತಾ ಇದೆ, ನಮ್ಮ ಕೆಲಸ ಎಲ್ಲಿ ಆಗ್ತಾ ಇವೆ ಅಂತ ಹೇಳ್ತಾರಷ್ಟೇ ನಮ್ಮ ಲೀಡರು. ಹೀಗಾಗಿ ಅವರು ಮಾಡ್ತಾ ಇಲ್ಲ, ಇವರು ಮಾಡ್ತಾ ಇಲ್ಲ. ಈ ಸ್ಥಿತಿ ನನ್ನಲ್ಲಿ ಹೀಗಿರೋದ್ರಿಂದಾನೇ ಕುಮಾರಸ್ವಾಮಿ ಅವರು ಏನು ಹೇಳಿದರು ಅಂದರೆ, ನನ್ನ ಕೈಗಳನ್ನು ಕಟ್ಟಿ ಹಾಕಲಾಗಿದೆ, ನನಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಪದೇ ಪದೇ ಹೇಳಿದ್ದಾರೆ. ಅಂದರೆ ಎಷ್ಟು ಆಗುತ್ತೋ ಅಷ್ಟು ನನಗೇನು ನೋವಾಗ್ತಾ ಇದೆ ಅನ್ನೋದು ನನಗೆ ಮಾತ್ರ ಗೊತ್ತು, ನಾನು ಅದನ್ನು ಹೇಳಲಿಕ್ಕೂ ಸಾಧ್ಯ ಇಲ್ಲ ಅಂತ ಕೆಲವು ಕಡೆ ಕಣ್ಣೀರು ಹಾಕಿದ್ದಾರೆ. ಈ ಪರಿಸ್ಥಿತಿ ಹಳೆ ಸರ್ಕಾರ ನನಗೂ ನೆನಪಿದೆ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗುವಾಗ ಒಂದಿಷ್ಟು ಮಟ್ಟಿಗಾದರೂ ನಾನು ಭಾಗಿಯಿದ್ದೆ. ಅದನ್ನು ಆಮೇಲೆ ಕುಮಾರಸ್ವಾಮಿಯವರು ಹೇಳಿದರು, ಡಾಕ್ಟ್ರು ನನ್ನ ಜೊತೆ ಬಂದು ಇದನ್ನು ಮಾಡಿಸ್ಕೊಟ್ರು ಅಂತ. ಅವತ್ತು ಕುಮಾರಸ್ವಾಮಿಯವರೇ ಕೇಳ್ಕೊಂಡು ಬಂದಂಥ ಸರ್ಕಾರ ಇತ್ತು. ಹೀಗಾಗಿ ಈ ಥರದ ಅಡಚಣೆಗಳು ಪ್ರತಿನಿಧಿ ನಾವು ಏನು ಹೇಳಿದ್ರು ಬಾಯಿ ಮುಚ್ಕೊಂಡು ಕೂತೇವೆ. ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿಲ್ಲ, ಒಂದು ಹೊರಗೆ ಹೇಳಿದ್ದನ್ನು ನಿಮ್ಮ ಹತ್ರ ಯಾವುದಾದ್ರೂ ಇದ್ದರೆ ಈಗಲೂ ಒಂದು ಕಟಿಂಗ್ ಹಾಕಿ. ನೀವು ಎಲ್ಲೂ ಏನೂ ಹೇಳಿಲ್ಲ, ಎಲ್ಲವನ್ನೂ ನುಂಗ್ಕೊಂಡು. ಇವತ್ತು ಕುಮಾರಸ್ವಾಮಿ ಏನು ಹೇಳ್ತಾರೆ ಅವತ್ತು ಅದನ್ನೇ ನಾವು ಹಾಕ್ಕೊಂಡು ನುಂಗ್ಕೊಂಡು ಕೂಡ. ಯಾಕೆಂದರೆ ಯಡಿಯೂರಪ್ಪನವರು ಆವಾಗಲೇ CM ಆಗಬೇಕಾದವರು, ಆದರೂ ಡೆಪ್ಯೂಟಿ CM ಪೋಸ್ಟ್ಗೆ ಒಪ್ಕೊಂಡು ಅವರು ಕೂಡ ಅವತ್ತು ಕೈ ಕಟ್ಸ್ಕೊಂಡು ಸುಮ್ಮನಿದ್ರು, ಆದರೆ ಹೇಳಲಿಲ್ಲ. ಇವತ್ತೇನಾಗಿದೆ ಅಂದರೆ ಪದೇ ಪದೇ ಜನರೆದುರಿಗೆ ಬಂದು ನನ್ನ ಕೈಗಳನ್ನು ಕಟ್ಟಿ ಹಾಕಲಾಗಿದೆ. ಅಂದರೆ ನೀವು ಮಾಡ್ತಿರುವಂಥ ಇನೇಬಿಲಿಟಿ, ನಿಮಗೆ ಮಾಡ್ಲಿಕ್ಕೆ ಆಗದೆ ಇರುವಂಥ ಕೆಲಸಗಳನ್ನು ಮುಚ್ಚಾಕೊಳ್ಳೋದಕ್ಕೆ ನೀವು ಹಿಂಗೆ ಹೇಳ್ತೀರಿ. ಕಾಂಗ್ರೆಸ್ನವ್ರು ನಿಮಗೆ ಮಾಡಕ್ ಬಿಡಲ್ಲ. ನಾಳೆ ಜನರ ಗತಿ ಏನು? ಕಡಿದ ಆಚೆ ಮಾತಾಡ್ತೀರಿ. ನನ್ನ ಜೊತೆಗೆ ಚರ್ಚೆ ನಾವು ಮುಂದುವರ್ಸೋಣ. ಚಿಕ್ಕ ಬ್ರೇಕ್ ನಂತರ ವೇಗೇಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರ್ಸೋಣ. ಯಾವ ರೀತಿಯಾಗಿ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಅಂಶಗಳು ಇದಾವೆ. ಬ್ರಿಜೇಶ್ ಕಾಳಪ್ಪ ಅವರು ಹೇಳ್ತಾರೆ, ಇಲ್ಲ ಇದನ್ನ ಮೊದಲ ದಿವಸದಿಂದಲೂ ಕೂಡ ನೀವು ಇದನ್ನೇ ಹೇಳ್ತಾ ಇದ್ರಿ ಅನ್ನೋದು ಹೇಳ್ತಾರೆ. ಆದ್ರೆ ಮೊದಲ ದಿವಸದಿಂದಲೂ ಕೂಡ ಇದನ್ನ ಕೇಳದ ರೀತಿಯಾದಂತ ಕೆಲಸ ಆಗ್ತಾ ಇಲ್ಲಲ್ಲ ಅಂತ. ಇದನ್ನ ಕೇಳಬಾರ್ದು, ಆ ರೀತಿಯಾಗಿಲ್ಲ. ಯಾಕಂದ್ರೆ ಬಹುಶಃ ಬೈ ಎಲೆಕ್ಷನ್ ರಿಸಲ್ಟ್ ಬಂದ ನಂತರದ ಒಂದು 15 ದಿವಸಗಳ ಕಾಲ ಈ ಸರ್ಕಾರ ಬಹುಶಃ ಬಹಳ ಅನ್ಯೋನ್ಯವಾಗಿ ಹೋಗ್ತದೆ. 2 ಪಕ್ಷಗಳು ಅವ್ರು ಮಾತಾಡಿದಾನೆ, ಇವರು ಮಾತಾಡ್ತಾರೆ, ಇವರು ಮಾತಾಡಿದಾನೆ, ಅವರು ಮಾತಾಡ್ತಾರೆ ಅನ್ನೋ ಸ್ಥಿತಿ ಇತ್ತು ಬರೀ 15 ದಿವಸ. ಆ ನಂತರ ಅದ್ರ ಮುಂಚೆ ಹೆಂಗಿತ್ತು, ಅದ್ರ ನಂತರ ಕೂಡ ಹಂಗೇನೆ ನಡೀತಾ ಇದೆ. ಇದು ಯಾಕೆ ಹಂಗಾದ್ರೆ ಅಂತ ವಕೀಲ ವೃತ್ತಿ ಬಂದ್ಮೇಲೆ ನಂಗೊಂದು ವಿಚಾರ ಗೊತ್ತಾಗಿದೆ. ಇದರಲ್ಲಿ ಲವ್ ಮ್ಯಾರೇಜ್ ಆದ್ರೂ ಡೈವರ್ಸ್ ಆಗುತ್ತೆ, ಅರೇಂಜ್ ಮ್ಯಾರೇಜ್ ಆದ್ರೂ ಡೈವರ್ಸ್ ಆಗುತ್ತೆ. ಪ್ರಸನ್ನ ಅವರು ಹೇಳ್ತಾ ಇದ್ದಾರೆ ಯಾವ ಕೇಸನ್ನು ಕೂಡ ಆರ್ಗ್ಯೂ ಕೂಡ ಮಾಡ್ಬೇಕಾಗುತ್ತೆ. ಇರೋವಷ್ಟು ದಿವಸ ಹೇಗಿರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಯಾವ ಕೇಸನ್ನು ಕೂಡ ಆರ್ಗ್ಯೂ ನೀವು ಹಾಗಿದ್ರೆ ಆಸ್ಪತ್ರೆಗೆ ಹೋದ್ರೆ ಈ ಪೇಷಂಟ್ ನೀವು ಇದು ಬರುತ್ತಲ್ಲ ಏರುಪೇರ, ಇದು ನಿಮ್ಮ ಗ್ರಾಫ್, ಅದು ಸ್ಟ್ರೈಟ್ ಆಗಿದ್ರೆ ಸತ್ತೋಗ್ಬಿಟ್ಟಿದೆ ನಾನು. ಸೊ ಅದಕ್ಕೋಸ್ಕರ ಸ್ವಲ್ಪ ಮೇಲೆ ಕೆಳಗಡೆ ಇರಲೇಬೇಕು.
ರಾಜಕೀಯ ವ್ಯವಸ್ಥೆಯಲ್ಲಿ ನೀವು ಎಲ್ಲ ಒಂದೇ ಲೈನಲ್ಲಿ ಇದ್ರೆ ಸತ್ತೋಗ್ಬಿಟ್ಟಿದೆ ರಿಲೇಶನ್ಶಿಪ್. ಅದಕ್ಕೋಸ್ಕರ ಸ್ವಲ್ಪ ಇದ್ದೇ ಇರುತ್ತೆ. ಆಮೇಲೆ ರಾಜಕೀಯದಲ್ಲಿ ನೀವು ಇಷ್ಟೊಂದು ಡೈನಮಿಕ್ ಸೊಸೈಟಿ, ಡೈನಮಿಕ್ ಪ್ರಾಬ್ಲಮ್ಸ್ ಎಲ್ಲ ಡೀಲ್ ಮಾಡ್ತಿರುವಾಗ ನಿಮ್ಗೆ ಸ್ವಲ್ಪ ಇದ್ದೇ ಇರುತ್ತೆ. ಅದನ್ನ ಏನೂ ಇಲ್ದಂಗೆ ನಾವು ತುಂಬಾ ಸೂಕ್ಷ್ಮವಾಗಿ ನಡೆಸ್ತಿದೀವಿ ಅಂತ ಹೇಳಿದ್ರೆ ಯಾವಾಗ ಈ ಸರ್ಕಾರ ಬಿದ್ದೋಗುತ್ತೆ ಅಂತ ನಮ್ಗೆ ಇದಾಗುತ್ತೆ, ಡೌಟ್ ಬರುತ್ತೆ. ಸೊ ಆ ಕಾರಣ ಖಂಡಿತವಾಗೂ ಬರಲ್ಲ ಇವಾಗ. ಯಾಕೆಂತ ಹೇಳಿದ್ರೆ ಇದು ಇಟ್ಸ್ ಲೈವ್. ಯಾಕೆಂತ ಹೇಳಿದ್ರೆ ಎಲ್ರಿಗೂ JDSನವ್ರಿಗೆ ಅವ್ರು ಯಾವ ಪ್ರಣಾಳಿಕೆ ಮಾಡಿದ್ದಾರೆ ಅದನ್ನ ಅವರು ಜನಕ್ಕೆ ಮುಟ್ಟಿಸ್ಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ನಾವೇನು ಪ್ರಣಾಳಿಕೆಯಲ್ಲಿ ನಾವೇನು ಜನಕ್ಕೆ ಪ್ರಾಮಿಸ್ ಮಾಡಿದೀವಿ ಅದನ್ನ ನಾವು ಮುಟ್ಟಿಸ್ಬೇಕು. ಇದ್ರಲ್ಲಿ ಒಂದು ಸ್ವಲ್ಪ ಪೈಪೋಟಿ ಇದ್ದೇ ಇರುತ್ತೆ. ಪೈಪೋಟಿ ಇರಲೂಬೇಕು. ಯಾರು ಒಳ್ಳೇದಕ್ಕಾಗಿ? ಜನರು ಒಳ್ಳೇದಕ್ಕಾಗಿ. ಇವಾಗ ನಾವು BJP ತರ ಇರ್ಬೋದಿತ್ತಲ್ಲ. BJPನವರು ಸುಮ್ಮನೆ ಆಶ್ವಾಸನೆ ಕೊಡೋದು, 15 ಲಕ್ಷ, 1 ಕೋಟಿ, 2 ಕೋಟಿ ನೌಕರಿ ನಿರ್ಮಾಣ ಮಾಡ್ತೀವಿ, ಹೆಣ್ಮಕ್ಳು ನಾವು ಇದು ಕೊಡ್ತೀವಿ, ಆಮೇಲೆ ಎಲ್ಲ ಯಾವ್ದಾದ್ರು ಒಂದಾದ್ರು ನಡೆಸಿದಾರ? ಬಟ್ ಇಲ್ಲಿ ಮಾತಾಡೋದು ಮಾತ್ರ ಇಲ್ಲ, ಇವ್ರು ಮಾಡಿಲ್ಲ, 6 ತಿಂಗಳಾಯ್ತು, 8 ತಿಂಗಳು, 4 ವರ್ಷ ಆಗೋಯ್ತು ಅವ್ರದ್ದು. 4 ವರ್ಷದ ಮೇಲೆ ಇವಾಗ ಹೊಸ ಮೀಸಲಾತಿ ತರ್ತಿದ್ದಾರೆ. ಹೊಸ ಮೀಸಲಾತಿ ಅಂದ್ರೆ 3 ತಿಂಗಳಿರುವಾಗ ಚುನಾವಣೆಗೆ ಇವಾಗ ಹೊಸ ಮೀಸಲಾತಿ ತರ್ತಾ ಇದ್ದಾರೆ. ಆಮೇಲೆ ಅಲ್ಲ, ಹೊಟ್ಟೆ ಏನು ಉರಿತಲ್ಲ. ಇದ್ರ ಬಗ್ಗೆ ನೋಡಿ, ನಾನು ಖಂಡಿತವಾಗಿ ಇವತ್ತು ಕೂಡ ಹೇಳ್ತೀನಿ, ಖಂಡಿತವಾಗ್ಲೂ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಖಂಡಿತವಾಗ್ಲೂ ಸ್ಟ್ರೈಕ್ ಡೌನ್ ಆಗುತ್ತೆ. 100% ಅನ್ಕಾನ್ಸ್ಟಿಟ್ಯೂಷನಲ್ ಇದೆ. ಏಕೆಂತ ಹೇಳಿದ್ರೆ ಲಾ ಇಸ್ ವೆರಿ ಕ್ಲಿಯರ್. ಆದ್ರೂ ಕೂಡ ಇವ್ರು ಮಾಡಬೇಕು ಅಂತ ಹೊರಟಿದ್ದಾರೆ. ನಮ್ಗೇನು ಅದ್ರ ಬಗ್ಗೆ ಅಡಚಣೆ ಇಲ್ಲ, ಮಾಡ್ಲಿ. ಏನಕ್ಕೆ ಅನುಭವಿಸೋರು ಇವರೇ ಮಾಡೋದು ನೋಡಿ. ಕೊಟ್ಟಂಗೂ ಆಗಬೇಕು, ಕೊಡ್ಲೂಬಾರ್ದು, ಅದು ಮನಸ್ಸಲ್ಲಿ ಇರುವಂಥದ್ದು ಇವತ್ತು. ಸೊ ಆ ಕಾರಣದಿಂದ ಇಂಥ ಎಲ್ಲ ಡ್ರಾಮಾಗಳು ನಡೀತಾ ಇರ್ತಾರೆ. ಆಮೇಲೆ ಯಾವತ್ತೂ ಕೂಡ ಹೊಸದಾಗಿ ಬಂದು ಇಲ್ಲ ಮೇಜರ್ ಸರ್ಜರಿ, ಸರ್ಜಿಕಲ್ ಸ್ಟ್ರೈಕ್, ಗೇಮ್ ಚೇಂಜರ್ ಅಂತೆಲ್ಲ ಹೇಳಿ ಇವಾಗ 5 ಚುನಾವಣೆಯಲ್ಲಿ ಸೋತರು. 5 ಚುನಾವಣೆಯಲ್ಲಿ ಈ 5 ರಾಜ್ಯಗಳಲ್ಲಿ 5 ನಾವು 2 ನೀವು. ಅದ್ ಸರಿ ಸರ್, ನೀವು ಎಷ್ಟು ಗೆದ್ರಿ ಹೇಳಿ? 3 ನಾವು 2 ನೀವು ಎಷ್ಟು ಗೆದ್ರಿ? ಯಾವ ಚುನಾವಣೆಯಲ್ಲಿ ಗೆದ್ರಿ ಹೇಳಿ? ನಾವೇ ಗೆದ್ದಿದ್ದೇವೆ. ತೆಲಂಗಾಣದಲ್ಲಿ ಗೆದ್ರಾ? ಮಿಜೋರಾಂದಲ್ಲಿ ಗೆದ್ರಾ? ನೀವು ಗೆದ್ರಾ? ನಾವು ಗೆದ್ದಿದೀವಿ. ನಾವು 3 ರಾಜ್ಯದಲ್ಲಿ ಗೆದ್ದಿದ್ದೀವಿ, ದೊಡ್ಡ ರಾಜ್ಯಗಳಲ್ಲಿ ಗೆದ್ದಿದ್ದೀವಿ. ನಿಮ್ಗೆ 5ರಲ್ಲಿ 1 ಬರಲಿಲ್ಲ. ಸೊ ಆ ಕಾರಣದಿಂದ ಇವ್ರಿಗೆ ಎಲ್ಲೂ ಕೂಡ ದೇರ್ ಇಸ್ ನೋ ಗುಡ್ ನ್ಯೂಸ್. ಗುಡ್ ನ್ಯೂಸ್ ಅಂದ್ರೆ ಇವ್ರಿಗೇನಾದ್ರು ಕೆಟ್ಟದಾಗ್ಬೋದಾ ಅಂತ ನೋಡ್ಕೊಂಡು ಅದರಲ್ಲಿ ಗುಡ್ ನ್ಯೂಸ್ ತಗೋತಾ ಇದ್ದಾರೆ ಅವರು. ಎಲ್ಲರೂ ಎಡಬಹುದಾ ಅದರಲ್ಲಿ ಅದೇ ಒಂದು ಆಸೆಯಲ್ಲಿ ಇದ್ದಾರೆ ಅಷ್ಟೇ. ಹರಿಪ್ರಸಾದ್, ಈಗ ಕಳೆದ 6 ತಿಂಗಳಲ್ಲಿ ಅಂದ್ರೆ 8 ತಿಂಗಳ ಸರ್ಕಾರ ಬಂದು ಈ 8 ತಿಂಗಳ ಅವಧಿನಲ್ಲಿ ರಾಜಕೀಯ ಎಷ್ಟು ಬದಲಾಗಿದೆ ಅಂತ ನಾವು ಕಣ್ಣು ಮುಂದೆ ನೋಡ್ಬೋದು. 8 ತಿಂಗಳಿಂದ ವಿಧಾನಸಭಾ ಚುನಾವಣಾ ಫಲಿತಾಂಶ ಬಂದಿದ್ದು ಸಹ ಎಂಟೈರ್ ಕಾಂಗ್ರೆಸ್ ಟೀಮು, ಡೆಲ್ಲಿಯಿಂದ ಬಂದಂಥ ಟೀಮು, ರಾಜ್ಯ ಟೀಮು ದೇವೇಗೌಡರ ಮನೆ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡಿದ್ದು ಫೋಟೋ ಇವತ್ತು ಒಂದು ದಾಖಲೆಯಾಗಿ ಉಳ್ಕೊಂಡಿದೆ. ಬೇರೆ ಬೇರೆ ಕಾರಣಕ್ಕೆ ಆ ಫೋಟೋಗಳನ್ನ ಈಗಲೂ ಬಳಸ್ತಾ ಇರ್ತಾರೆ, ಯಾವ್ಯಾವ ಸಂದರ್ಭದಲ್ಲಿ ಏನೇನು ಬೇಕು ಅನ್ನೋದು. ಅವತ್ತು ಕೊಟ್ಟಂಥದ್ದೇನೇನು ಫಲಿತಾಂಶ ಬರೋದಕ್ಕೆ ಮುಂಚೆ ಅದು ಫಲಿತಾಂಶ ಏನು ಪೂರ್ಣ ಪ್ರಕಟ ಆಗಿರಲಿಲ್ಲ. ಬೇಷರತ್ ಬೆಂಬಲ, 5 ವರ್ಷಗಳ ಕಾಲ ನೀವೇ ಮುಖ್ಯಮಂತ್ರಿ, ಇದು ಅವತ್ತಿನ ಇದ್ದಂಥ 2 ಕಂಡೀಷನ್ಸ್. ಒಂದು ವ್ಯತ್ಯಾಸ ಇಲ್ಲ. ಆದರೆ ಅವತ್ತಿದ್ದಂಥ ಏನು ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ ಕಾಂಗ್ರೆಸ್ನವರು, ಇವತ್ತು 8 ತಿಂಗಳ ನಂತರ ಹೇಗಿದೆ ಅದು ವಿಶೇಷವಾಗಿ. ಈಗ ಏನು ಬ್ರಿಜೇಶ್ ಕಳಪ್ಪ ಅವರು ಮೆನ್ಷನ್ ಮಾಡ್ತಿದ್ರಲ್ಲ 5 ರಾಜ್ಯಗಳಲ್ಲಿ 3 ರಾಜ್ಯ ಗೆದ್ದು ಅಂತ, ಅದಕ್ಕಿದ್ದಾದ್ಮೇಲೆ ಈಗ ಮೊನ್ನೆ ಕೊಟ್ಟಂತ ಅದು ಬೋರ್ಡ್ ಕಾರ್ಪೊರೇಷನ್ಗಳು ವಿಚಾರ ಇರ್ಬೋದು, ಕ್ಯಾಬಿನೆಟ್ ರೀಶಫಲ್ ವಿಚಾರ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ನಡೀತಾ ಇರ್ತಕ್ಕಂಥ ಒಂದು ಧೋರಣೆ. ಹೇಳಿದ್ದಾರೆ KSPC ಬಿದು ಮತ್ತು ಯೋಜನಾ ಮಂಡಳಿದು ನಮ್ಮ ಮುಂದೆ ಚರ್ಚೆನೇ ಆಗಿರ್ಲಿಲ್ಲ. ನಿನ್ನೆ ಕೂಡ ಹೇಳಿದ್ದಾರೆ, ಅನಕಾಡ್ ಅವರು ಹೇಳಿದ್ದಾರೆ ಚರ್ಚೆ ಆಗಿಲ್ಲ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿನೂ ಸಹ ಅದನ್ನೇ ಅವ್ರ ಮನೆ ಹೇಳಿದ್ರು. ಹಾಗಾದ್ರೆ ನಾವಾಗರೆ ಗೃಹ ಇಲಾಖೆಗೆ ನಮ್ಮನ್ನೇ ನಾವ್ಯಾರು ಸಲಹೆಗಾರ ನೇಮಿಸಬಹುದು ಹಾಗಾದ್ರೆ ಅನ್ನೋ ಪ್ರಶ್ನೆನೂ ಬಂದಿದ್ದಾವೆ. ಇವೆಲ್ಲ ಈ ಥರದ್ದೆಲ್ಲ ಚರ್ಚೆ ನಡೀತದೆ. ನಾನು ಅದಕ್ಕೆ ಹೇಳಿದ್ದು ಬದಲಾವಣೆ ಹೇಗಿದೆ ಅನ್ನೋದಕ್ಕೆ ಬಾಡಿ ಲ್ಯಾಂಗ್ವೇಜು ಅಥವಾ ಧೋರಣೆಗಳು ಯಾಕೆ ಚೇಂಜ್ ಆಗ್ತವೆ ಅನ್ನೋದಕ್ಕೆ 8 ತಿಂಗಳಲ್ಲಿ ಬದಲಾವಣೆ ಆಗಿದೆ. ಈಗ ಅದಕ್ಕೊಂದು ನಿಮಿಷ, ಈಗ ಅದಕ್ಕೆ ಎಲ್ಲರೂ ಕಾಯ್ತಾ ಇರೋದು ಯಾತಕ್ಕೆ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಚುನಾವಣೆ ಎಲ್ಲರೂ ಮುಂದಿಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಚುನಾವಣೆವರೆಗೂ ಹಲ್ಲು ಕಚ್ಕೊಂಡಿರೋಣ, ಆಮೇಲೆ ನೋಡೋಣ ಅಂತ. ಯಾತಕ್ಕೆ ಅಂತ ಹೇಳಿದ್ರೆ ಆಗಲೇ ನಾನು ಅದನ್ನೇ ಮೆನ್ಷನ್ ಮಾಡಿದ್ದು, ತದನಂತರ ಬದಲಾವಣೆಗಳು ಏನೇನಾಗ್ತದೆ, ಯಾರ್ಯಾರ ಕೈ ಬದಲಾಗ್ತದೆ ರಾಜಕೀಯವಾಗಿ ಒಂದು ನೋಡ್ಕೋಬೇಕು ನೀವು. ರಾಜಕೀಯ ವ್ಯತ್ಯಾಸಗಳು, ರಾಜಕೀಯ ಮೇಲಾಟಗಳು ಏನೇ ಇರಲಿ, ಎಂಡ್ ಆಫ್ ದಿ ಡೇ ರಾಜ್ಯದ ಅಭಿವೃದ್ಧಿ ಮತ್ತು ಜನರ ಹಿತ ಭಾಳ ಪ್ರಮುಖವಾಗ್ತದೆ. 8 ತಿಂಗಳಾದರೂ 2 ಪಾರ್ಟಿಗಳು ಕೂತ್ಕೊಂಡು ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಮಾಡಬೇಕಾಗ್ತದೆ. ಈಗ ರಮೇಶ್ ಬಾಬು ಅವರು ಪಟ್ಟಿ ಮಾಡ್ತಾಯಿದ್ರು, ಮುಖ್ಯಮಂತ್ರಿಗಳು ಏನೇನು ಆದ್ಯತೆ ಇದೆ ನೆಕ್ಸ್ಟ್ ಬಜೆಟ್ನಲ್ಲಿ ಅಂತ ಹೇಳ್ತಾಯಿದ್ರು. ಸಹಜ, ಒಳ್ಳೆಯದು. ಆದರೆ ನೀವು ಮಾಡಬೇಕು ಅಂತ ಹೇಳಿದಾಗ ನಿಮ್ಗೊಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಇದ್ದು 2 ಪಾರ್ಟಿನಲ್ಲಿ ಆ ಚೌಕಟ್ಟಿನಲ್ಲಿ ಬಂದ್ರೆ ಈಸಿ ಆಗ್ತದೆ. ಇಲ್ಲ ನಿಮ್ಮ ಪಡಿ ನೀವು ಮಾಡ್ತಾ ಹೋದ್ರೆ ಅದು ಕೂಡ ಶಾರ್ಟ್ ಔಟ್ ಮಾಡಕ್ಕಾಗಿಲ್ಲ ಇದುವರೆಗೂ. ಸಾಮಾನ್ಯವಾಗಿ ಹಿಂದೆ ಮೈತ್ರಿ ಅವ್ರು ಹೇಳ್ದಂಗೆ ಇದು 4ನೇ ಬಾರಿ ನಮ್ಮಲ್ಲಿ ಮೈತ್ರಿ ಸರ್ಕಾರ ಬಂದಿರತಕ್ಕಂಥದ್ದು. ಪ್ರತಿ ಬಾರಿ ಮೈತ್ರಿ ಸರ್ಕಾರ ಬಂದಾಗ ಬಜೆಟ್ಗಳು ಬೇರೆ ಅಲ್ಲ, ಅವರ ಪ್ರಣಾಳಿಕೆಗಳು ಬೇರೆ ಬೇರೆ ಇರ್ತದೆ, 2 ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇಬ್ಬರಿಗೂ ಒಪ್ಪಿಗೆ ಆಗಂತವ ಇಂಪ್ಲಿಮೆಂಟ್ ಯಾವುದೂ ಇಲ್ಲ.
ಯಾವ್ದು ಇಲ್ದಾಗ ಏನಾಗ್ತದೆ ನಿಮ್ಗೆ? ಮಾತಾಡ್ತೀನಿ. ಪ್ರಸನ್ನ ಅವ್ರು ಸರಿಯಾಗಿ ಹೇಳಿದ್ರು. ಬಟ್ ಒಂದು ವಿಚಾರ ಅವ್ರು ಮರ್ತಿದ್ದಾರೆ. 2004ರಿಂದ 2014ವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಪೂರ್ಣ ಬಹುಮತ ಇರಲಿಲ್ಲ UPAದಲ್ಲಿ. ಮೊದಲನೇ UPAದಲ್ಲಿ ನಮಗಿದ್ದು 145, ಎರಡನೇ UPAದಲ್ಲಿ 209. ನಾವು ಬೇರೆ ಬೇರೆ ಪಕ್ಷಗಳ ಜೊತೆ ನಾವು ಸರಿಯಾಗಿ ಸಮ್ಮಿಶ್ರ ಸರ್ಕಾರವನ್ನು ನಡ್ಸ್ಕೊಂಡು ಹೋಗಿದ್ದೀವಿ. ಆ ಹಳೆ ಯಾವ ಚಾರ್ಜಸ್ ಇತ್ತಲ್ಲ, ಕಾಂಗ್ರೆಸ್ ಪಕ್ಷ ಬಿಗ್ ಬ್ರದರ್ ಪಾಲಿಸಿ ಇವಾಗ ಬಿಜೆಪಿ ಮಾಡ್ತಿದಾರಲ್ಲ, ಪದೇ ಪದೇ ಒಂದಲ್ಲ ಒಂದು ಕೋಲಿಷನ್ ಪಾರ್ಟ್ನರ್ಸ್ ಅವರು ಕೂಡ ನಿಮ್ಮ ಮೇಲೆ ಮತ್ತೆ ಪ್ರಯೋಗ ಮಾಡಿದ್ದಾರೆ. ಇಲ್ಲ, ಅದು ಬೇರೆ ಪ್ರಶ್ನೆ. ಆ ಆಟಿಟ್ಯೂಡ್ ಇವತ್ತಿಲ್ಲ. 2004 ಆದ್ಮೇಲೆ ಇವತ್ತಿಲ್ಲ. ಹಂಗಾಗಿ ಎಲ್ಲವೂ ಕೂಡ ಸರಿ ಆಗ್ತಾ ಇದೆ ಅಂತ ಅನ್ಸುತ್ತೆ ರಮೇಶ್ ಬಾಬು. ನಮ್ಮ ಅಥವಾ ಅವಕಾಶ ಬಂದಾಗ ಮತ್ತೆ ಆ ಪದಗಳು ಕೂಡ ಮತ್ತೆ ಬರುತ್ತಾ ಅಂತ. ನಾನು ಪ್ರಸನ್ನ ಅವರು ಹೇಳೋದನ್ನು ನಾನು ಸ್ವೀಕಾರ ಮಾಡ್ತೀನಿ. ಕಾಮನ್ ಮಿನಿಮಮ್ ಪ್ರೋಗ್ರಾಮಲ್ಲಿ ಕೆಲಸ ಮಾಡಬೇಕಂತದ್ದು ಖಂಡಿತ ಮಾಡ್ತೀವಿ. ಅದಕ್ಕೆ ನಾನು ಕೋಟ್ ಮಾಡಿದ್ದು ಕುಮಾರಸ್ವಾಮಿ ಅವರು ಫೆಬ್ರವರಿ 9ನೇ ತಾರೀಕು ಕೊಡುವಂಥ ಬಜೆಟಲ್ಲಿ ಕಾಮನ್ ಮಿನಿಮಮ್ ಪ್ರೋಗ್ರಾಮು ಸ್ವಾಭಾವಿಕವಾಗಿ ಇಂಪ್ಲಿಮೆಂಟ್ ಆಗುತ್ತೆ. 1996ರಲ್ಲಿ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 16 ಸ್ಥಾನಗಳನ್ನು ಪಾರ್ಲಿಮೆಂಟಲ್ಲಿ ಗೆಲ್ಲೋದರ ಮೂಲಕ, ಕರ್ನಾಟಕದ 28ರಲ್ಲಿ 16 ಸ್ಥಾನ ಗೆಲ್ಲೋದರ ಮೂಲಕ ಕನ್ನಡಿಗರೊಬ್ಬನನ್ನು ಪ್ರಧಾನಿ ಮಾಡೋಂಥ ಒಂದು ಅವಕಾಶ ಬಂದಿತ್ತು. ಇವತ್ತು ನಮ್ಮ ಇಚ್ಛೆ ಇರ್ತಕ್ಕಂಥದ್ದು ಕಾಂಗ್ರೆಸ್ಸು ಮತ್ತು JDS ಎರಡೂ ಪಕ್ಷಗಳು ಒಟ್ಟಾರೆ ಚುನಾವಣೆ ಪಾರ್ಲಿಮೆಂಟಲ್ಲಿ ಫೇಸ್ ಮಾಡಿದ್ರೆ ಕನಿಷ್ಠ 20ರಿಂದ 22 ಸ್ಥಾನಗಳನ್ನ ಈ ರಾಜ್ಯದಲ್ಲಿ ಗೆಲ್ಲಬೇಕು. ಯಾಕೆಂದರೆ 99ರಿಂದ ಏನು ಇಲ್ಲಿ ರಾಜ್ಯದ ಜನ BJPಗೆ ಓಟ್ ಕೊಟ್ಟಿದ್ದಾರೆ, ಆದರೆ ನಮಗೇನು ಲೋಕಸಭೆಯಲ್ಲಿ ಬೆನಿಫಿಟ್ ಆಗಿಲ್ಲ. ಅದಕ್ಕೆ ಉತ್ತರವಾಗಿ ನಾವು ಎರಡೂ ಪಕ್ಷಗಳು 20ರಿಂದ 22 ಸ್ಥಾನ ದೇವೇಗೌಡ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮ ಇಚ್ಛೆ ಇದೆ. ಲಾಸ್ಟ್ ಪಾಯಿಂಟ್. ಸರ್ಕಾರ ಫಾರ್ಮ್ ಆಗಿದ್ದು ನಡೀತಿರೋದು ಒಂದೇ ಒಂದು ಗುರಿ ಮೇಲೆ, ಸಮಾನ ವೈರಿ ಬಿ ಜೆ ಪಿಯನ್ನು ಅಧಿಕಾರದಿಂದ ಹೊರಗಿಡಬೇಕು ಅನ್ನೋವಂಥ ಒಂದು ಗುರಿ ಬಿಟ್ಟರೆ ಇದಕ್ಕಿನ್ನೇನು ಗುರಿ ಇಲ್ಲ ಅಂತ ಒಂದು ಸರ್ಕಾರ ಇದೆ. ಹೀಗಾಗಿ ಇವರಿಗೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಇರೋದು ಒಂದು, ಅದನ್ನು ನೀವು ಮಾಡೇ ಇಲ್ಲ ಅಂತ ಹೇಳಬೇಡಿ. ಅವ್ರಿಗೆ ಒಂದೇ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಇರೋದು, ಅದೇನೋ BJPಯನ್ನು ಸರ್ಕಾರದಿಂದ ಹೊರಗಿಡೋದು. ಅಷ್ಟನ್ನು ಮಾಡ್ತಾ ಇದ್ದಾರೆ ಅವರು. ಖಂಡಿತ ಮಾಡ್ತೀವಿ ಪಾರ್ಲಿಮೆಂಟ್. ಥ್ಯಾಂಕ್ಸ್ ಫಾರ್ ಯುವರ್ ಒಪಿನಿಯನ್. ಧನ್ಯವಾದ. ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಇವತ್ತಿನ ವಿಶೇಷ. ಸುದ್ದಿಯಾಗಿ ನೋಡ್ತಾರೆ TV9.